ಓಕೆ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶಾಂತ ಮಾರ್ಗ. ಇವತ್ತು ನಾವು ಜಾಮೆಟ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಜಾಮೆಟ್ರಿಯಲ್ಲಿ ತುಂಬ ಕ್ವೆಶನ್ಸ್ ಬರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪಿ ಪಿ ಟಿ ಇಂಗ್ಲೀಷಲ್ಲಿ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ. ನಂಗೆ ಗೊತ್ತು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ. ಜಸ್ಟ್ ನಾನು ಏನು ಹೇಳ್ತೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆನಾ? ಪಿ ಪಿ ಟಿ ಯಾವ್ದ್ರಲ್ಲಿ ಇರುತ್ತೆ, ಪಿ ಡಿ ಎಫ್ ಯಾವ್ದ್ರಲ್ಲಿ ಇರುತ್ತೆ ಅನ್ನೋದು ಮ್ಯಾಟ್ರ್ ಆಗಲ್ಲ. ನಿಮಗೆ ಎಷ್ಟು ಅರ್ಥ ಆಗುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆನಾ? ಸೊ ಹವೆವರ್ ನಿಮ್ಗೆ ನೋಟ್ಸ್ ಅಂತೂ ಕನ್ನಡದಲ್ಲಿ ಸಿಗುತ್ತೆ ಅಲ್ವಾ, ಅಲ್ಲಿ ನೋಡ್ಕೋಬಹುದು. ಸೊ ಫಸ್ಟ್ ಜಾಮೆಟ್ರಿಯಲ್ಲಿ ಫಸ್ಟ್ ಬೇಸಿಕ್ ಥಿಂಗ್ ಏನಿರುತ್ತೆ? ಪಾಯಿಂಟ್. ಏನ್ ಪಾಯಿಂಟ್ ಅಂದ್ರೆ ಬಿಂದು. ಬಿಂದು ಅಂದ್ರೆ ಏನು? 0 ಡೈಮೆನ್ಷನಲ್ ಫಿಗರ್ ಆರ್ ಅ ಸರ್ಕಲ್ ವಿತ್ 0 ರೇಡಿಯಸ್. ಸೊ ಬಿಂದು ಅಂದ್ರೆ ಏನು? ಪಾಯಿಂಟ್. ಜಸ್ಟ್ ಒನ್ ಪಾಯಿಂಟ್. ಇದು ನಮಗೆ ಗೊತ್ತು ಅಲ್ವಾ? ಈ ಪಾಯಿಂಟ್ಗೆ ರೇಡಿಯಸ್ ಇದೆಯಾ? ಸರ್ಕಲ್ ಅಲ್ಲಿ ರೇಡಿಯಸ್ ಇರುತ್ತೆ, ಬಟ್ ಪಾಯಿಂಟ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೆ? 0 ಇರುತ್ತೆ. ಪಾಯಿಂಟ್ ಅಂದ್ರೆ ಬಿಂದು. ಇದು ನಮ್ಗೆ ಗೊತ್ತು. ಸೊ ಪಾಯಿಂಟ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್ ಇದೆ. ಒಂದು ಕೊಲಿನಿಯರ್ ಪಾಯಿಂಟ್, ಇನ್ನೊಂದು ನಾನ್ ಕೊಲಿನಿಯರ್ ಪಾಯಿಂಟ್. ಕೊಲಿನಿಯರ್ ಪಾಯಿಂಟ್ ಅಂದ್ರೆ ಏನು? ಕೋಲಿನಿಯರ್ ಅಂದ್ರೆ 3 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಇದ್ರೆ ಅದನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಹೌದಾ? ಸೊ ನಾನ್ ಕೊಲಿನಿಯರ್ ಅಂದ್ರೆ ಏನು? ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರುತ್ತೆ. ನಾನ್ ಕೊಲಿನಿಯರ್, ನಾನ್ ಅಂದ್ರೆ ಇಲ್ಲ ಅಂತ. ಸೊ 3 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಇರಲ್ಲ, ಹೀಗೆಗೋ ಹಿಂಗೆ ಪ್ಲೇಸ್ ಆಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ? ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆನಾ? ಒಂದೇ ಲೈನ್ ಅಲ್ಲಿ ಇದ್ರೆ 3 ಪಾಯಿಂಟ್ಸ್ ಗಿಂತ ಜಾಸ್ತಿ ಪಾಯಿಂಟ್ಸ್, ಅದನ್ನ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಒಂದೇ ಲೈನ್ ಅಲ್ಲಿ ಇಲ್ಲ, ಎಲ್ಲೋ ಬೇರೆ ಕಡೆ ಹಿಂಗೆಲ್ಲ ಸಿಚುವೇಟ್ ಆಗಿದೆ ಅಂದ್ರೆ ನಾವು ಅದನ್ನ ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಬೇಸಿಕ್ ಥಿಂಗ್ ಆಯ್ತು ಪಾಯಿಂಟ್ಸ್. ನೆಕ್ಸ್ಟ್, ಲೈನ್ ಅಂದ್ರೆ ಏನು? ಲೈನ್ ಇಸ್ ಅ ಸೆಟ್ ಆಫ್ ಪಾಯಿಂಟ್ಸ್ ಹ್ಯಾವಿಂಗ್ ಓನ್ಲಿ ಲೆಂತ್ ವಿತ್ ನೋ ಎಂಡ್ಸ್. ಓಕೆನಾ? ಹಿಂಗೊಂದು ಲೈನ್ ಇರುತ್ತೆ, ಹಿಂಗೊಂದು ಪಾಯಿಂಟ್ ಇರುತ್ತೆ, ಹಿಂಗೊಂದು ಪಾಯಿಂಟ್ ಇರುತ್ತೆ, ಹಿಂಗೊಂದು ಪಾಯಿಂಟ್ ಇರುತ್ತೆ. ಸೊ ಈ ತರ ತುಂಬಾ ಪಾಯಿಂಟ್ ಗಳನ್ನ ನಾವು ಜಾಯಿನ್ ಮಾಡಿದಾಗ ಏನ್ ಕ್ರಿಯೇಟ್ ಆಗುತ್ತೆ? ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಲೈನ್ಗೆ ಎಂಡಿಂಗ್ ಅನ್ನೋದಿರಲ್ಲ. ಇಲ್ಲೊಂದು ಪಾಯಿಂಟ್ 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 ಹಾಕೊಂಡು ನಾನು ಹೇಗ್ ಬೇಕಿದ್ರು, ಎಷ್ಟು ಉದ್ದ ಬೇಕಿದ್ರು ಜಾಯಿನ್ ಮಾಡ್ಬೋದು. ಅದನ್ನ ನಾವೇನಂತ ಕರಿತೀವಿ? ಲೈನ್ ಅಂತ ಕರಿತೀವಿ. ಓಕೆನಾ? ಲೈನ್ ಅಂದ್ರೆ ಏನು? ತುಂಬಾ ಪಾಯಿಂಟ್ಸ್ ಗಳ ಒಂದು ಸೆಟ್. ಓಕೆನಾ? ನೆಕ್ಸ್ಟ್, ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಲೈನ್ ವಿತ್ ಅ ಫಿಕ್ಸ್ಡ್ ಲೆಂತ್. ಲೈನ್ ಅಲ್ಲಿ ಲೆಂತ್ ಫಿಕ್ಸ್ ಆಗಿರಲ್ಲ, ಎಷ್ಟು ಪಾಯಿಂಟ್ಸ್ ಗಳನ್ನ ನಾವು ಬೇಕಿದ್ರು ನಾವು ಜಾಯಿನ್ ಮಾಡ್ಬೋದು. ಓಕೆನಾ? ಬಟ್ ಲೈನ್ ಸೆಗ್ಮೆಂಟ್ ಅಂದ್ರೆ ಏನಾಗುತ್ತೆ? ಇಲ್ಲಿ ಆ ಲೈನ್ಗೆ ಒಂದು ಫಿಕ್ಸ್ಡ್ ಲೆಂತ್ ಅಂತ ಇರುತ್ತೆ. ಓಕೆನಾ? ಇಲ್ಲಿ ತುಂಬಾ ಪಾಯಿಂಟ್ಸ್ ಇರುತ್ತೆ, ಇದನ್ನೆಲ್ಲ ನಾನು ಜಾಯಿನ್ ಮಾಡಿದ್ದೀನಿ. ಈಗ ಇದು ಲೈನ್ ಸೆಗ್ಮೆಂಟ್ ಅಲ್ಲ, ಬಟ್ ನಾನ್ ಇದಕ್ಕೆ 5 ಸೆಂಟಿಮೀಟರ್ ಅಂತ ಕೊಟ್ಟೆ. ಓಕೆನಾ? ಈಗ ಇದಕ್ಕೆ ಲೆಂತ್ ಇದೆ ಅಲ್ವಾ? ಈಗ ಇದು ಲೈನ್ ಸೆಗ್ಮೆಂಟ್ ಆಗುತ್ತೆ. ಈ ಲೈನ್ ಸೆಗ್ಮೆಂಟ್ ಲೆಂತ್ ಅಷ್ಟು 5 ಸೆಂಟಿಮೀಟರ್. ಗೊತ್ತಾಯ್ತಲ್ವಾ? ಸೊ ಲೈನ್ ಅಂದ್ರೆ ಏನು? ಇಟ್ಸ್ ಅ ಸೆಟ್ ಆಫ್ ಪಾಯಿಂಟ್ಸ್. ಓಕೆನಾ? ಇದಕ್ಕೆ ಎಂಡ್ ಅನ್ನೋದೇ ಇರಲ್ಲ, ಎಷ್ಟು ಉದ್ದ ಬೇಕಾದ್ರೂ ಹೋಗ್ಬೋದು. ಬಟ್ ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಅದಕ್ಕೆ ಲೈನ್ಗೆ ಒಂದು ಫಿಕ್ಸ್ಡ್ ಲೆಂತ್ ಅಂತ ಇರುತ್ತೆ, ಅಂದ್ರೆ ಎಂಡ್ಸ್ ಇರುತ್ತೆ ಇಲ್ಲಿ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್, ರೇ ಅಂದ್ರೆ ಏನು? ಓಕೆನಾ? ಲೈನ್ ಅಂದ್ರೆ ಲೆಂತ್ ಇರಲ್ಲ, ಲೈನ್ ಸೆಗ್ಮೆಂಟ್ಗೆ ಲೆಂತ್ ಇರುತ್ತೆ. ರೇಗೆ ಲೆಂತ್ ಜೊತೆಗೆ ಡೈರೆಕ್ಷನ್ ಕೂಡ ಇರುತ್ತೆ. ಈ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು ಈ ರೇ, ಈ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು, ಈ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು ಅಂತ ರೇಗೆ ಅ ಲೈನ್ ವಿತ್ ಯೂನಿ ಡೈರೆಕ್ಷನ್. ಓಕೆನಾ? ಒಂದು ಡೈರೆಕ್ಷನ್ ಕೂಡ ಇರುತ್ತೆ, ಅದಕ್ಕೆ ಲೆಂತ್ ಕೂಡ ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ರೇ ಅಂತ ಕರಿತೀವಿ, ಅಂದ್ರೆ ರೇಖೆ. ನೋಡಿದಿರಲ್ವಾ ಸೂರ್ಯಕಿರಣಗಳೆಲ್ಲ? ಸೂರ್ಯಕಿರಣ ಅಂದ್ರೆ ರೇಖೆ ಅಂತ ಕರಿತೀವಲ್ವಾ ನಾವು, ಅದಕ್ಕೆ ಡೈರೆಕ್ಷನ್ ಇರುತ್ತೆ, ಈಸ್ಟ್ ಡೈರೆಕ್ಷನ್, ವೆಸ್ಟ್ ಡೈರೆಕ್ಷನ್ ಅಂತ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ, ರೇ ಅಂದ್ರೆ ನಮಗೆ ಅಲ್ಲಿ ರೇಖೆ, ಅದಕ್ಕೆ ಡೈರೆಕ್ಷನ್ ಇರುತ್ತೆ. ನೆಕ್ಸ್ಟ್, ಪ್ಯಾರಲಲ್ ಲೈನ್ಸ್. ಓಕೆನಾ? ಏನ್ ಪ್ಯಾರಲಲ್ ಲೈನ್ಸ್ ಅಂದ್ರೆ? 2 or more ಲೈನ್ ದಟ್ ನೆವರ್ ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಂದ್ರೆ ಮೀಟ್ ಆಗೋದು. ಓಕೆನಾ? ನಾನು ಹಿಂಗೊಂದು ಲೈನ್ ಬರಿತಾ ಇದ್ದೀನಿ, ಹಿಂಗೊಂದು ಲೈನ್ ಬರಿತಾ ಇದ್ದೀನಿ ಅಂದ್ರೆ ಎಲ್ಲೋ ಹೋಗಿ ಇದು ಮೀಟ್ ಆಗ್ತಾ ಇದೆ. ಹೌದಲ್ವಾ? ಇದು ಪ್ಯಾರಲಲ್ ಲೈನ್ಸ್ ಅಲ್ಲ. ಬಟ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಹೇಗಿರುತ್ತೆ? ಹೀಗಿರುತ್ತೆ. ನೀವ್ ಇದನ್ನ ಎಷ್ಟೇ ಉದ್ದ ಡ್ರಾ ಮಾಡಿದ್ರು ಅದು ನಿಮ್ಗೆ ಮೀಟ್ ಆಗೋದಿಲ್ಲ. ನೀವ್ ಎಲ್ಲೇ ತಗೊಂಡ್ರು ಆ 2 ಲೈನ್ಗಳ ಮಧ್ಯ ಇರೋ ಡಿಸ್ಟೆನ್ಸ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಓಕೆನಾ?
ಎರಡೇ ಲೈನ್ ಇರ್ಬೇಕಂತ ಏನಿಲ್ಲ, ತುಂಬಾ ಲೈನ್ಸ್ ಇರ್ಬೋದು. ಆ ಯಾವ ಲೈನ್ ಕೂಡ ಒಂದಕ್ಕೊಂದು ಯಾವತ್ತೂ ಮೀಟ್ ಆಗಲ್ಲ, ದೂರ ದೂರನೇ ಇರುತ್ತೆ ಅಂಡ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಎಲ್ಲೋದ್ರು ಸೇಮ್ ಡಿಸ್ಟೆನ್ಸ್, ಎಷ್ಟೇ ದೂರ ಹೋಗ್ತಿದ್ರು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಅದ್ ಮೀಟ್ ಆಗೋದೇ ಇಲ್ಲ. ಸೊ ಅದನ್ನ ನಾವ್ ಏನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ, ಟ್ರಾನ್ಸ್ವರ್ಸಲ್ ಲೈನ್. ಏನ್ ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ, a line which intersects, touches two or more lines at a distinct points. Distinct ಅಂದ್ರೆ ಬೇರೆ ಬೇರೆ points is called transversal line. ಓಕೆನಾ. ನಿಮ್ಗೀಗೆ 2 ಲೈನ್ ಇದೆ. ಓಕೆನಾ. ಈ ಲೈನ್ ಅನ್ನ ಯಾವುದೋ ಒಂದ್ ಲೈನ್ ಮೀಟ್ ಆಗ್ತದೆ. ಒಂದೇ ಲೈನ್ ಈ 2 ಲೈನ್ ಅನ್ನ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲಿ ಮೀಟ್ ಆಗ್ತಾ ಇದೆ. ಓಕೆನಾ. ಸೊ ಈ ಲೈನ್ ಎ ಬಿ ಇದೆ ಅಲ್ವಾ, ಇದನ್ನ ನಾವು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಓಕೆನಾ. ಏನ್ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಅಂದ್ರೆ, ಯಾವ್ದಾದ್ರೂ 2 ಲೈನ್ಸ್ ನ ಒಂದು ಲೈನ್ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ ಅಂತಂದ್ರೆ ನಾವ್ ಅದನ್ನ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಕರಿತೀವಿ. ಇಲ್ಲಿ ಎ ಬಿ ಇಸ್ ಅ ಟ್ರಾನ್ಸ್ವರ್ಸಲ್ ಲೈನ್. ಗೊತ್ತಾಯ್ತಾ. ಟ್ರಾನ್ಸ್ವರ್ಸಲ್ ಅಂದ್ರೆ ಮೀಟ್ ಆಗ್ತಾ ಇರೋದು, ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ, ಆ 2 ಲೈನ್ ಇಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತದು ಅಂತ ಅರ್ಥ. ಓಕೆನಾ. ನೆಕ್ಸ್ಟ್, ಕಾನ್ಕರೆಂಟ್ ಲೈನ್. ಏನ್ ಕಾನ್ಕರೆಂಟ್ ಲೈನ್ ಅಂದ್ರೆ, 3 or more than 3 lines which pass from a single point is called concurrent line. ಓಕೆನಾ. ಈಗ ಒಂದು ಡಾಟ್ ಇದೆ ಅಂತಂದ್ರೆ ಈ ಡಾಟ್ ಅಲ್ಲಿ ಎಷ್ಟು ಲೈನ್ ಹೋಗಕ್ ಸಾಧ್ಯ? ಇಲ್ಲೊಂದು ಪಾಯಿಂಟ್ ಇದೆ ಅಲ್ವಾ, ಈ ಪಾಯಿಂಟ್ ಅಲ್ಲಿ ಎಷ್ಟು ಲೈನ್ ಹೋಗಕ್ ಸಾಧ್ಯ? ಎಷ್ಟು ಲೈನ್ಸ್ ಬೇಕಾದ್ರೂ ಹೋಗ್ಬೋದು, ಇನ್ಫೈನೈಟ್ ಲೈನ್ಸ್ ಈ ಡಾಟ್ ಅಲ್ಲಿ ಜಾಯಿನ್ ಆಗ್ಬೋದು ಈ ಪಾಯಿಂಟ್ ಅಲ್ಲಿ. ಹೌದಾ. ಈ ಲೈನ್ಸ್ ನ ನಾವು ಕಾನ್ಕರೆಂಟ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ. ಈ ಪಾಯಿಂಟ್ ನ ನಾವು ಕಾನ್ಕರೆಂಟ್ ಪಾಯಿಂಟ್ ಅಂತ ಕರಿತೀವಿ. ಏನಾಗುತ್ತೆ, ಒಂದು ಸೇಮ್ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇರೋ ಎಲ್ಲಾ ಲೈನ್ಸ್ ನ ನಾವು ಕಾನ್ಕರೆಂಟ್ ಲೈನ್ಸ್ ಅಂತ ಕರಿತೀವಿ. ಈ ಪಾಯಿಂಟ್ ಇದೆಯಲ್ವಾ ಮಧ್ಯದಲ್ಲಿ, ಯಾವ ಪಾಯಿಂಟ್ ಇಂದ ಅವೆಲ್ಲಾ ಲೈನ್ಸ್ ಗಳು ಪಾಸ್ ಆಗ್ತಾ ಇದಾವೆ ಆ ಪಾಯಿಂಟ್ ನ ನಾವು ಕಾನ್ಕರೆಂಟ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ. ಗೊತ್ತಾಯ್ತಾ ಕಾನ್ಕರೆಂಟ್ ಲೈನ್ ಅಂದ್ರೆ ಏನು, ಕಾನ್ಕರೆಂಟ್ ಪಾಯಿಂಟ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಏನಿದೆ, ಆಂಗಲ್. ಏನ್ ಆಂಗಲ್ ಅಂದ್ರೆ ನಿಮಗ್ ಗೊತ್ತು, ಇದನ್ನ ಆಂಗಲ್ ಅಂತ ಕರಿತೀವ ನಾವು. ಏನ್ ಆಂಗಲ್ ಅಂದ್ರೆ, ಇನ್ಕ್ಲೈನೇಷನ್ ಬಿಟ್ವೀನ್ 2 ಲೈನ್ಸ್ ಈಸ್ ಕಾಲ್ಡ್ ಆಂಗಲ್. 2 ಆಂಗಲ್ ಮಧ್ಯ ಎಷ್ಟು, 2 ಲೈನ್ ಮಧ್ಯ ಎಷ್ಟು ಗ್ಯಾಪ್ ಇದೆ ಅದನ್ನ ನಾವು ಆಂಗಲ್ ಅಂತ ಕರಿತೀವಿ. ಬಟ್ ಈ ಆಂಗಲ್ಸ್ ಒಂದು ವರ್ಟೆಕ್ಸ್ ಅಲ್ಲಿ ಈ ಲೈನ್ಸ್ ಮೀಟ್ ಆಗಿರ್ಬೇಕು. ಇನ್ಕ್ಲೈನೇಷನ್ ಬಿಟ್ವೀನ್ 2 ಲೈನ್ಸ್, ಅದೆರಡರ ಮಧ್ಯ ಎಷ್ಟು ಆಂಗಲ್ ಇದೆ ಅಂತ. ಓಕೆನಾ. ಸೊ ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಏನು? ಅಡ್ಜಸೆಂಟ್ ಆಂಗಲ್ ಆಗಿರ್ಬೇಕು ಅಂದ್ರೆ 2 ರೂಲ್ಸ್. ಏನು, ಕಾಮನ್ ವರ್ಟೆಕ್ಸ್ ಇರ್ಬೇಕು, ಕಾಮನ್ ಆರ್ಮ್ ಇರ್ಬೇಕು. ಅಡ್ಜಸೆಂಟ್ ಅಂದ್ರೆ ಪಕ್ಕ ಪಕ್ಕ ಇರೋ ಆಂಗಲ್ಸ್ ಅಷ್ಟೇ. ಸೊ ಒಂದ್ ಲೈನ್ ಇದೆ, ಇಲ್ಲೊಂದು ಹಾಕಿದ್ವಿ. ಓಕೆನಾ. ಹೀಗೆ ಒಂದ್ 2 ಲೈನ್ ಡ್ರಾ ಮಾಡಿದ್ದೀನಿ. ಲೆಟ್ಸ್ ಸೇ ಇದು ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ, ಇದನ್ನ ಸಿ ಅಂತ ಕರೆಯೋಣ. ಓಕೆನಾ. ಇದರಲ್ಲಿ ಅಡ್ಜಸೆಂಟ್ ಆಂಗಲ್ ಯಾವ್ದು ನಮಗ್ ಗೊತ್ತು, ಕನ್ನಡದಲ್ಲಿ ಹೇಳಿದ್ರೆ ಪಕ್ಕ ಇರೋ ಆಂಗಲ್ಸ್ ಗಳು ಯಾವ್ದು, ಎ ಇಸ್ ಅಡ್ಜಸೆಂಟ್ ಟು ಬಿ, ಬಿ ಇಸ್ ಅಡ್ಜಸೆಂಟ್ ಟು ಸಿ, ಸಿ ಇಸ್ ಅಡ್ಜಸೆಂಟ್ ಟು ಎನಾ? ಇಲ್ಲ. ಫಸ್ಟ್ ಏನು, ಕಾಮನ್ ವರ್ಟೆಕ್ಸ್ ಇರ್ಬೇಕು. ಕಾಮನ್ ವರ್ಟೆಕ್ಸ್ ಏನೋ ಇದೆ, ಎ ಆಂಗಲ್ಗೂ ಇದ್ಲೆ ಕಾಮನ್ ವರ್ಟೆಕ್ಸ್ ಇದೆ, ಸಿ ಆಂಗಲ್ಗೂ ಕಾಮನ್ ವರ್ಟೆಕ್ಸ್ ಇದೆ, ಬಟ್ ಕಾಮನ್ ಆರ್ಮ್ ಇದೆಯಾ? ಇಲ್ಲ. ಸೊ ಅಡ್ಜಸೆಂಟ್ ಆಂಗಲ್ಸ್ ಯಾವುದು, ಎಗೆ ಬಿ ಅಡ್ಜಸೆಂಟ್, ಬಿಗೆ ಸಿ ಅಡ್ಜಸೆಂಟ್. ಓಕೆನಾ. ನೆಕ್ಸ್ಟ್, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್. ಪೂರಕ ಕೋನ, ಸಂಪೂರಕ ಕೋನ. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ 2 ಆಂಗಲ್ದು ಸಮ್ 90 ಡಿಗ್ರಿ ಇರ್ಬೇಕು. ಓಕೆನಾ. ಸೊ ಇಲ್ಲಿ 2 ಆಂಗಲ್ ಇದೆ ಎ ಬಿ ಅಂತಂದ್ರೆ ಈ 2 ಆಂಗಲ್ ಸಮ್ ಎ ಪ್ಲಸ್ ಬಿ ಏನಾಗಿರ್ಬೇಕು, 90 ಡಿಗ್ರಿ ಆಗಿರ್ಬೇಕು. ಓಕೆನಾ. ನೆಕ್ಸ್ಟ್, ಸಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಯಾವ್ದಾರು ಆಂಗಲ್ಸ್ ಸಮ್, 2 ಆಂಗಲ್ದು ಸಮ್ ಎಷ್ಟಾಗಿರ್ಬೇಕು, ಇಲ್ಲಿ ಎ ಇದೆ ಬಿ ಇದೆ ಅಂದ್ರೆ ಇಲ್ಲಿ ಎ ಪ್ಲಸ್ ಬಿ 180 ಡಿಗ್ರಿ ಆಗಿರ್ಬೇಕು. ಓಕೆನಾ. ಯಾವುದೇ ಒಂದು ಸ್ಟ್ರೇಟ್ ಲೈನ್ ತಗೊಂಡ್ರು ನಾವು ಅದರಲ್ಲಿ ಆಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಗೊತ್ತಾಯ್ತಾ. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು, 2 ಆಂಗಲ್ಸ್ ಸಮ್
ಎಷ್ಟಾಗಿರ್ಬೇಕು? 90 ಡಿಗ್ರಿ, 90 ಡಿಗ್ರಿ ಆಗಿರ್ಬೇಕು, ಲಂಬಕೋನ ಆಗಿರ್ಬೇಕು. ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಎರಡು ಆಂಗಲ್ದು ಸಮ್ 180 ಡಿಗ್ರಿ ಆಗಿರ್ಬೇಕು. ಅದನ್ನ ನಾವು ಸಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ. ಪೂರಕ ಕೋನ, ಸಂಪೂರಕ ಕೋನ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್, ಆಂಗಲ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ ಅದನ್ನ ನೋಡೋಣ ನಾವೀಗ. ಫಸ್ಟ್ ಒನ್ ಇಸ್ ಅಕ್ಯೂಟ್ ಆಂಗಲ್. ಏನ್ ಅಕ್ಯೂಟ್ ಆಂಗಲ್ ಅಂದ್ರೆ ಆಂಗಲ್ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಈ ಆಂಗಲ್ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಅದನ್ನ ನಾವು ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ನೆಕ್ಸ್ಟ್, ರೈಟ್ ಆಂಗಲ್. ಆಂಗಲ್ 90 ಡಿಗ್ರಿ ಇರುತ್ತೆ, ಅದನ್ನ ನಾವು ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆನಾ? ಅಬ್ಟ್ಯೂಸ್ಡ್ ಆಂಗಲ್ ಅಂದ್ರೆ ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, ಇದನ್ನ ನಾವು ಅಬ್ಟ್ಯೂಸ್ಡ್ ಆಂಗಲ್ ಅಂತ ಕರಿತೀವಿ. ಓಕೆನಾ? 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಅದು ಅಕ್ಯೂಟ್ ಆಂಗಲ್, 90 ಡಿಗ್ರಿ ಇದ್ರೆ ಅದು ರೈಟ್ ಆಂಗಲ್, 90 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಅದು ಅಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ, ಅಬ್ಟ್ಯೂಟ್ ಆಂಗಲ್ ಆಗುತ್ತೆ. ಸದ್ಯಕ್ಕೆ ನಾವು ಆಂಗಲ್ ಬಗ್ಗೆ ಮಾತಾಡ್ತಾ ಇದೀವಿ, ಅಬ್ಟ್ಯೂಸ್ ಆಂಗಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಸ್ಟ್ರೈಟ್ ಆರ್ ಲೈನ್ ಆಂಗಲ್. ಸೊ ಒಂದು ಸ್ಟ್ರೈಟ್ ಲೈನ್ ಇದೆ ಅಂದ್ರೆ ಅದ್ರ ಮೇಲೆ ಎಷ್ಟು ಆಂಗಲ್ ಆಗಿ ಫಾರ್ಮ್ ಆಗುತ್ತೆ ಅಂದ್ರೆ 180 ಡಿಗ್ರಿ ಫಾರ್ಮ್ ಆಗುತ್ತೆ. ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಯಾವಾಗ್ಲೂ ಎಷ್ಟು ಡಿಗ್ರೀಸ್ ಇರುತ್ತೆ? 180 ಡಿಗ್ರೀಸ್ ಇರುತ್ತೆ. ಇವಾಗ ನಾನು ಒಂದು ಲೈನ್ ನ ಡ್ರಾ ಮಾಡಿ ಅದಕ್ಕೆ ಹೀಗೊಂದು 4 ಆಂಗಲ್ಸ್ ಮಾಡ್ತೀನಿ, ಎ, ಬಿ, ಸಿ, ಡಿ. ನಿಮ್ ಹತ್ರ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇದು ಸ್ಟ್ರೈಟ್ ಲೈನ್ ಅಲ್ವಾ? ಸೊ ಸ್ಟ್ರೈಟ್ ಲೈನ್ ಅಲ್ಲಿ ಆಂಗಲ್ ಎಷ್ಟು ಇರುತ್ತೆ? 180 ಡಿಗ್ರೀಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್, ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಏನು ನೋಡಿದೀವಿ. 90 ಡಿಗ್ರಿಗಿಂತ ಕಡಿಮೆ ಇರೋದು, 90 ಡಿಗ್ರಿ ಇರೋದು, 90 ಡಿಗ್ರಿಗಿಂತ ಜಾಸ್ತಿ ಇರೋದು, ಆಮೇಲೆ 180 ಡಿಗ್ರಿ ಇರೋದು. ಸೊ ರಿಫ್ಲೆಕ್ಸ್ ಆಂಗಲ್ ಅಂತಂದ್ರೆ 180 ಮತ್ತೆ 360 ಡಿಗ್ರೀಸ್ ಮಧ್ಯ ಇರೋ ಆಂಗಲ್ ನ ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ 180 ಡಿಗ್ರಿ ಇದೆ ಅಂದ್ರೆ ಯಾವುದೇ ಒಂದು ಸರ್ಕಲ್ ತಗೊಂಡ್ರು ಅದು 360 ಡಿಗ್ರೀಸ್ ಇರುತ್ತೆ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತಾ ಇದೀನಿ, ಇಲ್ಲಿ 180 ಡಿಗ್ರಿ ಇರುತ್ತೆ ಅಂದ್ರೆ ಇಲ್ಲೂ 180 ಡಿಗ್ರಿನೇ ಇರುತ್ತಲ್ವಾ 360 ಡಿಗ್ರೀಸ್ ಮಾಡಕ್ಕೆ ಅಂತ. ಸೊ ಇಲ್ಲಿ 180 ಡಿಗ್ರಿ ಇರುತ್ತೆ, 180 ಡಿಗ್ರಿಯಿಂದ 360 ಡಿಗ್ರೀಸ್ ವರೆಗೂ ಎಷ್ಟು ಆಂಗಲ್ಸ್ ಇರುತ್ತೋ ಅದನ್ನ ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಓಕೆನಾ? ಗೊತ್ತಾಯ್ತಾ ಟೈಪ್ಸ್ ಆಫ್ ಆಂಗಲ್ಸ್? ಅಕ್ಯೂಟ್ ಆಂಗಲ್ 90 ಡಿಗ್ರಿಗಿಂತ ಕಡಿಮೆ, ರೈಟ್ ಆಂಗಲ್ 90 ಡಿಗ್ರಿ, ಅಬ್ಟ್ಯೂಸ್ಡ್ ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ, ಸ್ಟ್ರೈಟ್ ಲೈನ್ 180 ಡಿಗ್ರಿ, ರಿಫ್ಲೆಕ್ಸ್ ಆಂಗಲ್ ಅಂದ್ರೆ 180 ಇಂದ 360 ಡಿಗ್ರಿ ವರೆಗೂ ಯಾವ ಆಂಗಲ್ಸ್ ಇರುತ್ತೋ ಅದನ್ನ ನಾವು ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಓಕೆನಾ? ಗೊತ್ತಾಯ್ತಾ? ನೆಕ್ಸ್ಟ್ ಹೋಗೋಣವಾ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆನಾ? ಎರಡು ರೇ ಇರುತ್ತೆ, ಹೀಗೆ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಹೌದಾ? ಅಪೋಸಿಟ್ ಅಂದ್ರೆ ಎದುರು ಬದ್ರು ಇರೋದು. ಈ ಆಂಗಲ್ಗೆ ಈ ಆಂಗಲ್ ಆಪೋಸಿಟ್ ಇದೆಯಾ ಎಕ್ಸಾಕ್ಟ್ ಆಗಿ? ಹೌದಲ್ವಾ? ಈ ಆಂಗಲ್ಗೆ ಈ ಆಂಗಲ್ ಆಪೋಸಿಟ್ ಇದೆಯಾ? ಸೊ ಈ ಆಂಗಲ್ಸ್ ನ ನಾವು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಇಫ್ ಆರ್ಮ್ ಆಫ್ ಟೂ ಆಂಗಲ್ಸ್ ಫಾರ್ಮ್ ಟೂ ಪೇರ್ಸ್ ಆಫ್ ಅಪೋಸಿಟ್ ರೇಸ್, then two angles are called vertically opposite angle. ಓಕೆನಾ? ಎರಡು ರೇಸ್ ಇಂಟರ್ಸೆಕ್ಟ್ ಆಗಿ ಅಪೋಸಿಟ್ ಆಂಗಲ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರೆ ಇದನ್ನ ನಾವು ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಕರಿತೀವಿ. ಓಕೆನಾ? ಅಂಡ್ ಇನ್ನೊಂದು ನನ್ನ ಪಾಯಿಂಟ್ ನಿಮಗೆ ಇಲ್ಲೇ ಆಡ್ ಮಾಡಬೇಕು ಅಂತ ಹೇಳಿದ್ರೆ, ಈ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಏನಿರುತ್ತಲ್ವಾ ಇದು ಈಕ್ವಲ್ ಆಗಿರುತ್ತೆ. ಇದು ಎ ಆಗಿದ್ರೆ ಇದು ಕೂಡ ಎನೇ ಆಗಿರುತ್ತೆ, ಇದು ಬಿ ಆಗಿದ್ರೆ ಇದು ಕೂಡ ಬಿನೇ ಆಗಿರುತ್ತೆ. ಓಕೆನಾ? ಗೊತ್ತಾಯ್ತಾ? ನೆಕ್ಸ್ಟ್, ಈ ಕ್ವಶನ್ ಸಾಲ್ವ್ ಮಾಡಿ. ಇಫ್ ಟೂ ಸಪ್ಲಿಮೆಂಟರಿ ಆಂಗಲ್ಸ್ ಡಿಫರ್ ಬೈ 74 ಡಿಗ್ರೀಸ್ ದೆನ್ ದ ಆಂಗಲ್ಸ್ ಆರ್. ಏನ್ ಹೇಳ್ತಾ ಇದ್ದಾರೆ? ಎರಡು ಸಪ್ಲಿಮೆಂಟರಿ ಆಂಗಲ್ಸ್ ಮಧ್ಯ 74 ಡಿಗ್ರೀಸ್ ಡಿಫ್ರೆನ್ಸ್ ಇದೆ. ಓಕೆನಾ? ಒಂದು ಆಂಗಲ್ ಇನ್ನೊಂದು ಆಂಗಲ್ ಗಿಂತ 74 ಡಿಗ್ರೀಸ್ ಜಾಸ್ತಿ ಇರುತ್ತೆ, ಇನ್ನೊಂದು ಆಂಗಲ್ 74 ಡಿಗ್ರೀಸ್ ಕಡಿಮೆ ಇರುತ್ತೆ. ಡಿಫ್ರೆನ್ಸ್ ಎರಡು ಆಂಗಲ್ ಮಧ್ಯ 74 ಡಿಗ್ರೀಸ್ ಡಿಫ್ರೆನ್ಸ್ ಇದೆ. ಸೊ ಆಂಗಲ್ಸ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ಬೇಸಿಕಲ್ ಮಾಡೋದಾದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಸಮ್ ಏನಾಗಿರುತ್ತೆ ನಾವು ನೋಡಿದೀವಲ್ವಾ? ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ 180 ಡಿಗ್ರಿ ಇರುತ್ತೆ ಸಮ್, ಹೌದಲ್ವಾ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ 90 ಡಿಗ್ರಿ ಇರುತ್ತೆ. ಸೊ ಇವಾಗ ಎರಡು ಆಂಗಲ್ ನಾನು ಎ ಪ್ಲಸ್ ಬಿ ಅಂತ ತಗೊಂಡ್ರೆ ಎಷ್ಟಿರುತ್ತೆ ಸಮ್? 180 ಡಿಗ್ರಿ ಇರುತ್ತೆ.
ಹೌದಾ? ಡಿಫ್ರೆನ್ಸ್ ಅವರೇ ಕೊಟ್ಟಿದ್ದಾರೆ. ಎರಡು ಆಂಗಲ್ ಡಿಫರ್ ಬೈ 74 ಡಿಗ್ರಿ. ಸೊ ನನಗೆ ಡಿಫ್ರೆನ್ಸ್ ಎಷ್ಟಿದೆ ಎರಡು ಆಂಗಲ್ ಮಧ್ಯ? 74 ಡಿಗ್ರೀಸ್. ಹೌದಾ? ಸೊ ಈ ಈಕ್ವೇಶನ್ ನ ಸಾಲ್ವ್ ಮಾಡಿದ್ರೆ ನಂಗೆ ಬರುತ್ತೆ ಎರಡು ಈಕ್ವೇಶನ್, ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಇದು ಎರಡು ಈಕ್ವೇಶನ್ ನ ಆಡ್ ಮಾಡ್ತೀನಿ. a ಪ್ಲಸ್ ಬಿ, ಫಸ್ಟ್ LHS ಸೈಡ್ ಆಡ್ ಮಾಡ್ಕೊಂತೀನಿ. a ಪ್ಲಸ್ ಬಿ ಪ್ಲಸ್ a ಮೈನಸ್ ಬಿ ಈಕ್ವಲ್ಸ್ ಟು 180 ಪ್ಲಸ್ 74. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ 2a ಈಕ್ವಲ್ಸ್ ಟು 180 ಪ್ಲಸ್ 74 ಇಸ್ 254. ಸೊ ಆಂಗಲ್ ಎ ಎಷ್ಟಾಗುತ್ತೆ? 127 ಡಿಗ್ರಿ. ಇಲ್ಲೆಲ್ಲರೂ ಅಪ್ಲೈ ಮಾಡಿದ್ರೆ ನಿಮಗೆ ಬಿ ಆಂಗಲ್ ಕೂಡ ಬರುತ್ತೆ. ಸೊ ಎ ಪ್ಲಸ್ ಬಿ ಈಕ್ವಲ್ಸ್ ಟು 180 ಡಿಗ್ರಿ ಇದೆ. ಒಂದು 127 ಆಗಿದ್ರೆ ಇನ್ನೊಂದು ಎಷ್ಟಾಗುತ್ತೆ? 180 ಮೈನಸ್ 127 ಎಷ್ಟಾಗುತ್ತೆ? 127 ಪ್ಲಸ್ ಬಿ ಈಕ್ವಲ್ಸ್ ಟು 180. ಬಿ ಈಕ್ವಲ್ಸ್ ಟು 180 ಮೈನಸ್ 127. ಸೊ ಬಿ ಎಷ್ಟಾಗುತ್ತೆ? 53 ಡಿಗ್ರೀಸ್. ಹೌದಲ್ವಾ? ಗೊತ್ತಾಯ್ತಾ? ಇದು ಬೇಸಿಕ್ ನಾಲೆಡ್ಜ್. ನಿಮ್ಗೆ ಅವರು ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಸಮ್ ನಿಮಗೆ ಸಪ್ಲಿಮೆಂಟ್ ಅಂತ ಕೊಟ್ಟಿದಾರಲ್ವಾ, ಸಪ್ಲಿಮೆಂಟರಿ ಅಂತ, ಅಲ್ಲಿಂದ ಗೊತ್ತಾಗ್ಬೇಕು ಈ ಎರಡು ಆಂಗಲ್ದು ಸಮ್ ಎಷ್ಟಾಗಿರುತ್ತೆ? 180 ಆಗಿರುತ್ತೆ ಅಂತ. ಓಕೆನಾ? ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ನಾನು ಹೇಳ್ತೀನಿ ಹೇಗ್ ಮಾಡೋದು ಅಂತ. ಇದು ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. 74 ಡಿಗ್ರೀಸ್ ಇದೆ. ಈಗ ನಾನು ಹಂಚ್ಬೇಕಾಗಿರೋದು 180 ಡಿಗ್ರೀಸ್ನ. ಓಕೆನಾ? ಎರಡು ಆಂಗಲ್ಸ್ ಇದೆ, ಎ ಮತ್ತೆ ಬಿ. ಇದೆರಡರಲ್ಲೂ 74 ಡಿಗ್ರೀಸ್ ಡಿಫ್ರೆನ್ಸ್ ಇದೆ. ಹೌದಾ? ಯಾರ ಹತ್ರನೂ 74 ಡಿಗ್ರೀಸ್ ಜಾಸ್ತಿ ಇದೆ. ಸೊ ಆ 74 ನ ಈ 180 ಅಲ್ಲಿ ಮೈನಸ್ ಮಾಡ್ಬಿಡಿ. ಓಕೆನಾ? 180 ಅಲ್ಲಿ 74 ಹೋದ್ರೆ ಎಷ್ಟಾಗುತ್ತೆ? 106. ಈ 106 ನ ಇಬ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿ. ಎಷ್ಟು ಬರುತ್ತೆ? 53, 53. ಓಕೆನಾ? ಸೊ ಇವಾಗ ಇಬ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಎಷ್ಟು ಇರಬೇಕು? 74. ಈ ಎಕ್ಸ್ಟ್ರಾ 74 ಮೈನಸ್ ಮಾಡಿದ್ರಲ್ಲ, ಅದನ್ನ ಯಾರಿಗಾದ್ರೂ ಕೊಡಿ. ಎಷ್ಟಾಗತ್ತೆ? 127. ಓಕೆನಾ? ಇಬ್ರು ಮಧ್ಯ ಡಿಫ್ರೆನ್ಸ್ ಎಷ್ಟಿತ್ತು? 74. ನಾನು ಫಸ್ಟ್ ಅದನ್ನ ತೆಕ್ಕೊಂಡು ಇಟ್ಕೊಂಡ್ಬಿಟ್ಟೆ ನನ್ನ ಹತ್ರ. ಓಕೆನಾ? ಉಳಿದಿರೋದನ್ನ ಇಬ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿದೆ. ನಾನು ಏನ್ ತಗೊಂಡ್ ಇಟ್ಕೊಂಡಿದ್ದೆ, ಯಾರ ಹತ್ರ ಜಾಸ್ತಿ ಇರ್ಬೇಕಿತ್ತು ಅವ್ರಿಗೆ ನಾನು ಅದನ್ನ ಕೊಟ್ಟಿದ್ದೆ. ಓಕೆನಾ? ಗೊತ್ತಾಯ್ತಾ? ಸೊ ನೀವು ಹೀಗೆ ಬೇಸಿಕಲ್ ಆದ್ರೂ ಮಾಡಿ, ಇಲ್ಲ ಇದು ಅರ್ಥ ಆಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನೂ ನಿಮ್ ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಒಂದ್ ಆಂಗಲ್ ಕೊಟ್ಟಿದ್ದಾರೆ 75, ಇದು 4b, ಇದು 2c, a b. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀರಾ ನೋಡಿ ನೀವು. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ನ ಯೂಸ್ ಮಾಡ್ಬೋದು ನಾನು? ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಬೋದಾ? ಸ್ಟ್ರೈಟ್ ಲೈನ್ ಅಲ್ಲಿ ಎಷ್ಟು ಡಿಗ್ರೀಸ್ ಇರುತ್ತೆ ನನಗೆ? 180 ಡಿಗ್ರೀಸ್ ಇರುತ್ತೆ. ಹೌದಲ್ವಾ? ಬಟ್ ಇಲ್ಲಿ ನೀವು ಕನ್ಸಿಡರ್ ಮಾಡ್ಬೇಕಿದ್ರೂ ಸ್ವಲ್ಪ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ಬೇಕು. ಬಿಕಾಸ್ ಇಲ್ಲಿ ಮೂರು ವೇರಿಯೇಬಲ್ಸ್ ಇದೆ, ಎ ಬಿ ಸಿ. ಮೂರು ವೇರಿಯೇಬಲ್, ಒಂದ್ ವೇರಿಯೇಬಲ್ ಇದ್ರೆ ನಾನು ಫೈಂಡ್ ಔಟ್ ಮಾಡ್ಬೋದು 180 ಡಿಗ್ರಿಗೆ. ಬಟ್ 2-3 ವೇರಿಯೇಬಲ್ ಇದ್ರೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಯಾವ ಸ್ಟ್ರೈಟ್ ಲೈನ್ ನ ಚೂಸ್ ಮಾಡ್ಬೇಕು ಅನ್ನೋದು ನಿಮ್ ಬುದ್ಧಿವಂತಿಕೆ. ಇಲ್ಲಿ ನೋಡಿ, ಇದು ಒಂದು ಸ್ಟ್ರೈಟ್ ಲೈನ್. ಹೌದಲ್ವಾ? ಇಲ್ಲಿ ಇಲ್ಲಿ 180 ಡಿಗ್ರಿ ಇರುತ್ತೆ. ಹೌದಾ? ಏನೇನಿದೆ ಇಲ್ಲಿ? 4b, 75b. ಒಂದೇ ವೇರಿಯೇಬಲ್ ಇದೆಯಾ? ದಟ್ ಇಸ್ b. ಸೊ ಏನಾಗುತ್ತೆ? 4b ಪ್ಲಸ್ 75 ಪ್ಲಸ್ b. ಸೊ ಈ ಸ್ಟ್ರೈಟ್ ಲೈನ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ. 4b ಪ್ಲಸ್ b ಇಸ್ 5b ಪ್ಲಸ್ 75 is equal to 180. ಸೊ 5b ಎಷ್ಟಾಗುತ್ತೆ? 180 ಪ್ಲಸ್ 75 ಈ ಕಡೆ ಹೋದ್ರೆ ಮೈನಸ್ 75. ಸೊ 5b ವ್ಯಾಲ್ಯೂ ಏನಾಗುತ್ತೆ? 105 ಡಿಗ್ರೀಸ್. ಬಿ ವ್ಯಾಲ್ಯೂ 21 ಡಿಗ್ರೀಸ್. ಸೊ ಒಂದು ಗೊತ್ತಾಗಿದೆ ಅಂತಂದ್ರೆ ನಾವು ಯಾವ್ದನ್ನ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಈಗ ಯಾವ್ದನ್ನ ಚೂಸ್ ಮಾಡ್ತೀರಾ? ಈ ಸ್ಟ್ರೇಟ್ ಲೈನ್ ನ ಚೂಸ್ ಮಾಡಿ. ಯಾಕಂದ್ರೆ ಇಲ್ಲಿ ಎ ಮತ್ತೆ ಬಿ ಎರಡು ವೇರಿಯೇಬಲ್ಸ್ ಇದೆ. ನಂಗೆ ಆಲ್ರೆಡಿ ಬಿ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಗೊತ್ತಾಗುತ್ತೆ. ಏನಾಗುತ್ತೆ ಇಲ್ಲಿ ಕೂಡ ಈ ಸ್ಟ್ರೇಟ್ ಲೈನ್ ಅಲ್ಲಿ 75 ಪ್ಲಸ್ ಬಿ ಪ್ಲಸ್ ಎ ಈಕ್ವಲ್ಸ್ ಟು 180 ಡಿಗ್ರಿ. 75 ಬಿ ವ್ಯಾಲ್ಯೂ ಗೊತ್ತು 21 ಅಂತ, ಈಕ್ವಲ್ಸ್ ಟು 180.
A equals to 180. 75 plus 21 is 96. Plus 96 ಈ ಕಡೆ ಬಂದ್ರೆ ಮೈನಸ್ 96 ಆಗುತ್ತೆ. ನೀವು ಟೈಮ್ ಸೇವ್ ಮಾಡೋದಿಲ್ಲ. ನಾನು ನಿಮಗೆ ಫಸ್ಟ್ ಟೈಮ್ ಓದ್ತಾ ಇದ್ದೀರಾ ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ತಾ ಇದ್ದೀನಿ. ಬಟ್ ನಿಮ್ಗೆ ಇಲ್ಲೇ ಗೊತ್ತಾಗಬೇಕು. 5b ವ್ಯಾಲ್ಯೂ 105 ಇರುತ್ತೆ. ಸೊ 1b ವ್ಯಾಲ್ಯೂ ಎಷ್ಟಾಗುತ್ತೆ? 21 ಆಗುತ್ತೆ. ಓಕೆನಾ? ಸೊ ಎ ವ್ಯಾಲ್ಯೂ ಎಷ್ಟಾಗುತ್ತೆ? 84 ಡಿಗ್ರೀಸ್. ಎ ವ್ಯಾಲ್ಯೂ ಗೊತ್ತಾಗಿದೆ. ನೆಕ್ಸ್ಟ್ ಈಗ ಇದನ್ನ ಹೀಗಾದ್ರೂ ಫೈಂಡ್ ಔಟ್ ಮಾಡಿ. ಎ ವ್ಯಾಲ್ಯೂ ಗೊತ್ತಿದೆ, ಸಿ ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲ ಹೀಗಾದ್ರೂ ಫೈಂಡ್ ಔಟ್ ಮಾಡಿ, ಬಿ ವ್ಯಾಲ್ಯೂ ಗೊತ್ತಿದೆ, ಸಿ ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಗ್ ಬೇಕಿದ್ರು ಮಾಡ್ಬೋದು. ಸೊ ಈ ಲೈನ್ ತಗೊಳ್ಳೋಣವಾ? ಎ ಪ್ಲಸ್ 2c ಇಸ್ 180 ಡಿಗ್ರಿ. ಸೊ ಎ ಪ್ಲಸ್ 2c ಈಕ್ವಲ್ಸ್ ಟು 180. ಎ ವ್ಯಾಲ್ಯೂ ಗೊತ್ತು ನಂಗೆ 84 ಡಿಗ್ರೀಸ್ ಅಂತ. ಪ್ಲಸ್ 2c ಈಕ್ವಲ್ಸ್ ಟು 180. 2c ಈಕ್ವಲ್ಸ್ ಟು 180 ಮೈನಸ್ 84. ಸೊ 2c ವ್ಯಾಲ್ಯೂ ಎಷ್ಟಾಗುತ್ತೆ? 96. ಸೊ ಸಿ ವ್ಯಾಲ್ಯೂ ಎಷ್ಟಾಗುತ್ತೆ? 48 ಡಿಗ್ರೀಸ್. ಎ ವ್ಯಾಲ್ಯೂ ಗೊತ್ತಾಯ್ತು, ಬಿ ವ್ಯಾಲ್ಯೂ ಗೊತ್ತಾಯ್ತು, ಸಿ ವ್ಯಾಲ್ಯೂ ಕೂಡ ಗೊತ್ತಾಯ್ತು ನಿಮಗೆ. ಓಕೆನಾ? ಕ್ಯಾಲ್ಕುಲೇಷನ್ ಇಷ್ಟಿದೆ ಅಂತ ನೋಡ್ಬೇಡಿ. ಎಲ್ಲ ಬೇಸಿಕ್ ಸ್ಟೆಪ್ಸ್ ನಾನು ಮಾಡಿರೋದು. ನಿಮಗೆ ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ಲಿ ಅಂತ ಮಾಡಿದ್ದೀನಿ. ಬಟ್ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಗೊತ್ತಾಯ್ತಲ್ವಾ? ಪಿಕ್ಚರ್ ನೋಡಕ್ ಇಷ್ಟೊಂದು ಕಷ್ಟ ಇದೆ. ಬಟ್ ಬರೀ ಸ್ಟ್ರೈಟ್ ಲೈನ್ ಮೇಲೆ ಬೇಸ್ಡ್ ಅಷ್ಟೇ ಇದು. ಓಕೆನಾ? ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಏನ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ, ಈಗ ನಮ್ಗೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಅಂತ ಗೊತ್ತು, ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ ಏನು ಅಂತ ಗೊತ್ತು. ಪ್ಯಾರಲಲ್ ಲೈನ್ಸ್ ಅಂದ್ರೆ 2 ಲೈನ್ಸ್ ಇರುತ್ತೆ, ಅದು ಯಾವಾಗ್ಲೂ ಮೀಟ್ ಆಗಲ್ಲ. ಇದು ಪ್ಯಾರಲಲ್ ಲೈನ್ಸ್. ಟ್ರಾನ್ಸ್ವರ್ಸಲ್ ಲೈನ್ ಅಂದ್ರೆ 2 ಲೈನ್ ಇರುತ್ತೆ, ಅದನ್ನ 1 ಲೈನ್ ಇಂಟರ್ಸೆಕ್ಟ್ ಮಾಡ್ತಾ ಇರುತ್ತೆ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ. ಇದು ಟ್ರಾನ್ಸ್ವರ್ಸಲ್ ಲೈನ್. ಈಗ ನಾವು ಇದೆರಡನ್ನು ಕಂಬೈನ್ ಮಾಡೋಣ. ಓಕೆನಾ? ಈ 2 ಪ್ಯಾರಲಲ್ ಲೈನ್ಸ್ ಇರುತ್ತೆ. ಇದಕ್ಕೆ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇದೆ. ಈ 2 ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಈಗ ಏನಾಗುತ್ತೆ? ಲೆಟ್ಸ್ ಸೇ ದಿಸ್ ಇಸ್ ಎಲ್, ದಿಸ್ ಇಸ್ ಎಂ. ಓಕೆನಾ? ಸೊ ಈಗ ಕೆಲವೊಂದು ಆಂಗಲ್ಸ್ ಗಳು ಈಕ್ವಲ್ ಆಗಿರುತ್ತೆ. ಸಿ ಇದೊಂದು ಆಂಗಲ್ ಇರುತ್ತೆ, ಇದೊಂದಿರುತ್ತೆ, ಇದು ಬೇರೆ ಆಂಗಲ್ಸ್ ಇರುತ್ತೆ. ಕೆಲವೊಂದು ಆಂಗಲ್ಸ್ ಗಳು ಈಕ್ವಲ್ ಆಗಿರುತ್ತೆ ನಮ್ಗೆ. ಸೊ ಯಾವ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಂತ ನೋಡೋಣ. ಯಾವ್ಯಾವ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಂತ ನಾವು ನೋಡೋಣ ಈಗ. ಓಕೆನಾ? ಫಸ್ಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ಫಸ್ಟ್ ನಮ್ಗೆ ಒಂದಂತೂ ಗೊತ್ತಿದೆ, ಇದು ಒಂದ್ ಲೈನ್, ಇದು ಒಂದ್ ಲೈನ್. ಹೌದಾ? ಇಂಟರ್ಸೆಕ್ಟ್ ಬರೀ ಇಷ್ಟು ಮಾತ್ರ ನೋಡಿ, ಇಂಟರ್ಸೆಕ್ಟ್ ಆಗ್ತಾ ಇದೆಯಾ? ಸೊ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಇರುತ್ತೆ. ಈ ಆಂಗಲ್ಸ್ ಗಳಂತೂ ಈಕ್ವಲ್ ಆಗೇ ಆಗಿರುತ್ತೆ. ಹೌದಲ್ವಾ? ಇಲ್ಲಿ 2 ಲೈನ್ ಇದೆ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಯಾವ್ಯಾವ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ? ಓಕೆನಾ? ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ? ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಲೆಟ್ಸ್ ಸೇ ದಿಸ್ ಇಸ್ 1 2 3 4 5 6 7 8. ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಂಗಲ್ 1 ಈಕ್ವಲ್ಸ್ ಟು ಆಂಗಲ್ 5. ಆಂಗಲ್ 4 ಈಕ್ವಲ್ಸ್ ಟು ಆಂಗಲ್ 8. ಆಂಗಲ್ 3 ಈಕ್ವಲ್ಸ್ ಟು ಆಂಗಲ್ 7. ಆಂಗಲ್ 2 ಈಕ್ವಲ್ಸ್ ಟು ಆಂಗಲ್ 6. ಸೊ ಯಾವ್ಯಾವ ಆಂಗಲ್ ಈಕ್ವಲ್ ಆಗಿರುತ್ತೆ ಅಂತ ನೋಡೋಣ. ಫಸ್ಟ್ ಇದನ್ನ ನಾನು ಕಾನ್ಸೆಪ್ಟ್ ಅಲ್ಲೂ ಹೇಳ್ತೀನಿ ನಿಮ್ಗೆ. ಬಟ್ ಯಾವ ಥಿಯರಮ್ ಅಲ್ಲಿ ಇದು ಪ್ರೂವ್ ಆಗ್ತಾ ಅಂತ ನಿಮ್ಗೆ ತಿಳ್ಕೊಳಕ್ ಗೊತ್ತಿರ್ಬೇಕು. ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆನಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ದಿಸ್ ಆಂಗಲ್ ಈಕ್ವಲ್ಸ್ ಟು ದಿಸ್ ಆಂಗಲ್, this angle equals to this angle, sorry, vertical opposite angle. This angle equals to this angle. This angle equals to this angle. 1 equals to 5. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಈ ಆಂಗಲ್
ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಈ ಆಂಗಲ್ ಈಕ್ವಲ್ ಆಗಿರುತ್ತೆ. ಅದೇ ತರ ಇಲ್ಲಿ ಕೂಡ ಇದು 4 8ಗೆ ಈಕ್ವಲ್ ಆಗಿರುತ್ತೆ, 3 7ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ? ಇದು ಜಸ್ಟ್ ನಿಮ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಯಾವ್ದು ಈಕ್ವಲ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. ಕಾನ್ಸೆಪ್ಚುಲಿ ನಾನು ಇನ್ನೂ 2 ಇದೆ, ಅದಾದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಆಲ್ಟರ್ನೇಟ್ ಆಂಗಲ್ಸ್. ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ ಯಾವ್ದಾವ್ದು ಈಕ್ವಲ್ ಆಗಿರುತ್ತೆ? 3 ಈಕ್ವಲ್ಸ್ ಟು 5 ಇಲ್ಲಿ ಆಲ್ಟರ್ನೇಟ್ ಆಗಿದ್ದಲ್ವಾ? 1 2 3 4 5 6 7 8 3 ಈಕ್ವಲ್ಸ್ ಟು 5 ಆಲ್ಟರ್ನೇಟ್ ಆಂಗಲ್ಸ್. 1 ಈಕ್ವಲ್ಸ್ ಟು 7 2 ಈಕ್ವಲ್ಸ್ ಟು 8 ಆಲ್ಟರ್ನೇಟ್. ಇಲ್ಲಿರೋದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಇಲ್ಲಿರೋದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇಲ್ಲಿರೋದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಈ ತರ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಓಕೆನಾ? ಇಲ್ಲಿರೋ ಆಂಗಲ್ ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇಲ್ಲಿರೋ ಆಂಗಲ್ ಇದಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್. ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್. ಇಂಟೀರಿಯರ್ ಅಂದ್ರೆ ಒಳಗಡೆ ಇರೋದು, ಹೌದಾ? ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸಮ್ 180 ಆಗಿರುತ್ತೆ. ಇಲ್ಲಿ ಇಂಟೀರಿಯರ್ ಆಂಗಲ್ಸ್ ಯಾವ್ದ್ಯಾವ್ದಿದೆ? ಇದು ಮತ್ತೆ ಇದು. ಲೆಟ್ಸ್ ಸೇ ದಿಸ್ ಇಸ್ ಎ, ದಿಸ್ ಇಸ್ ಬಿ, ಇದು ಸಿ, ಇದು ಡಿ, ಹೌದಲ್ವಾ? ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ನ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಈ ಎರಡು ಆಂಗಲ್ ಇಂಟರ್ನಲಿ 2 ಆಂಗಲ್ ಏನಿರುತ್ತಲ್ವಾ, ಇದ್ರದ್ದು ಸಮ್ 180 ಡಿಗ್ರಿ ಆಗಿರುತ್ತೆ. ಇಲ್ಲಿ ಕೂಡ ಪ್ಯಾರಲಲ್ ಲೈನ್ಸ್ ನ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಕೂಡ ಈ ಆಂಗಲ್ ಸಮ್ 180 ಡಿಗ್ರಿ ಆಗಿರುತ್ತೆ. ಓಕೆನಾ? ಓಕೆ. ಇನ್ನೊಂದು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಏನೇನೋ ಹೇಳ್ಬಿಟ್ರಿ, ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಲ್ಟರ್ನೇಟ್ ಆಂಗಲ್ಸ್, ಹೆಂಗ್ ನೆನ್ಪಿಟ್ಕೊಳ್ಳೋದು? ಹೆಂಗ್ ನೆನ್ಪಿಟ್ಕೋತೀರಾ? ನಾನು ನಿಮಗೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಒಂದು ಹೇಳಿದ್ದೆ, ನೆನ್ಪಿದ್ಯಾ? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಹಿಂಗಿರುತ್ತೆ. 2 ಲೈನ್ಸ್ ಹಿಂಗೆ ಕಟ್ ಆಗ್ತಾ ಇದೆ ಅಂದ್ರೆ ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಈ ಆಂಗಲ್ ಕೂಡ ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಏನ್ ಹೇಳಿದೀನಿ ನಾನು? ಆಂಗಲ್ 1 ಈಕ್ವಲ್ಸ್ ಟು ಆಂಗಲ್ 5. ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದೀನಿ, ಹೌದಾ? ನಾನು ನೇಮ್ ಮಾಡ್ಬಿಡ್ತೀನಿ. 1 2 3 4 ಇದೆ, ಇಲ್ಲಿ 5 6 7 8 ಇದೆ. ನಾನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಏನ್ ಹೇಳಿದೀನಿ? ಈ ಆಂಗಲ್ ಈಕ್ವಲ್ ಆಗಿರುತ್ತೆ. 1 ಈಕ್ವಲ್ಸ್ ಟು 5 ಅಂತ ಹೇಳಿದ್ದೀನಿ, ಆಂಗಲ್ 1 ಈಕ್ವಲ್ಸ್ ಟು ಆಂಗಲ್ 5 ಅಂತ. ಅದೇ ನಾನು ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ ಏನ್ ಹೇಳಿದೀನಿ? ಆಂಗಲ್ 1 ಈಕ್ವಲ್ಸ್ ಟು ಆಂಗಲ್ 7 ಅಂತ, ಹೌದಾ? ಹೀಗಿದೆ. ಇಲ್ಲಿ ಆಂಗಲ್ 1 ಈಕ್ವಲ್ಸ್ ಟು ಇಲ್ಲಿ ಆಂಗಲ್ 7 ಅಂತ ಹೇಳಿದೀನಿ. ಹೇಗಾಯ್ತು? ಇಲ್ಲಿರೋ ಆಂಗಲ್ 5 ಇಲ್ಲಿರೋ ಆಂಗಲ್ 7ಗೆ ಈಕ್ವಲ್ ಆಗಿರುತ್ತಾ? ಯಾಕೆ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಇಲ್ಲಿ ಎ ಇದ್ರೆ ಇಲ್ಲೂ ಎನೇ ಇರುತ್ತೆ. ನಾನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಏನ್ ಹೇಳಿದೀನಿ? ಈ ಆಂಗಲ್ ಈಕ್ವಲ್ ಆಗಿದೆ ಅಂತ. 1 5 ಈಕ್ವಲ್ ಆಗಿದೆ. ನನಗೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಪ್ರಕಾರ 1 5 ಈಕ್ವಲ್ ಆಗಿದೆ. 5 7ಗೆ ಈಕ್ವಲ್ ಆಗಿದೆ. ಯಾವ್ದ್ರ ಪ್ರಕಾರ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. 1 5 ಈಕ್ವಲ್ ಆಗಿದೆ, 5 7ಗೆ ಈಕ್ವಲ್ ಆಗಿದೆ ಅಂತಂದ್ರೆ 1 ಈಕ್ವಲ್ಸ್ ಟು 7 ಆಗುತ್ತಾ? ಹೌದಲ್ವಾ? ಇಲ್ಲಿ ಕೂಡ 2 ಈಕ್ವಲ್ಸ್ ಟು 6 ಅಂತ ಹೇಳಿದೀನಿ. ಬಟ್ ಇಲ್ಲಿ ಏನ್ ಹೇಳಿದೀನಿ? 2 ಈಕ್ವಲ್ಸ್ ಟು 8 ಅಂತ ಹೇಳಿದೀನಿ. ನನ್ನ ಪ್ರಕಾರ ಇಲ್ಲಿ 2 ಈಕ್ವಲ್ಸ್ ಟು 6, ಇದು ಬಿ ಇದ್ರೆ ಇದು ಕೂಡ ಬಿನ್ ಆಗಿರುತ್ತೆ. ಹೇಗೆ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ, ಹೌದಾ? ಇದು ಬಿ ಇದ್ರೆ ಈ ಆಂಗಲ್ 8 ಕೂಡ ಬಿನೇ ಆಗಿರುತ್ತೆ. ಯಾಕೆ? ವರ್ಟಿಕಲಿ ಆಪೋಸಿಟ್. ಹಿಂಗೊಂದ್ ರೇ ಇದೆ, ಇಲ್ಲಿ ಬಿ ಇದೆ ಅಂದ್ರೆ ಇಲ್ಲಿ ಕೂಡ ಬಿನೇ ಇರುತ್ತೆ. ಸೊ ನಂಗೆ ಇಲ್ಲಿ 6 ಇದೆ, ಇಲ್ಲಿ 8 ಇದೆ. 6 ಬಿ ಆಗಿದೆ ಅಂದ್ರೆ 8 ಕೂಡ ಬಿನೇ ಆಗಿರುತ್ತೆ, ಹೌದಾ? ಇಲ್ಲಿ ನನಗೆ 2 6ಗೆ ಈಕ್ವಲ್ ಆಗ್ತಾ ಇದೆ. ಯಾವ್ದ್ರಿಂದ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಇಂದ, ಹೌದಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಇಂದ 2 6ಗೆ ಈಕ್ವಲ್ ಆಗ್ತಾ ಇದೆ. 6 ಈಕ್ವಲ್ಸ್ ಟು 8 ಆಗ್ತಾ ಇದೆ. ಯಾವ್ದ್ರಿಂದ? ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇಂದ. 2 ಈಕ್ವಲ್ಸ್ ಟು 6 ಇದೆ, 6 ಈಕ್ವಲ್ಸ್ ಟು 8 ಇದೆ ಅಂದ್ರೆ 2 ಈಕ್ವಲ್ಸ್ ಟು 8 ಆಗುತ್ತಾ ನನಗೆ? ಹೌದಲ್ವಾ? ಇದರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ನೆನ್ಪಿಟ್ಕೊಳ್ಳಿ, ಇಲ್ಲ ಆಲ್ಟರ್ನೇಟ್ ಆಂಗಲ್ಸ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಆಲ್ಟರ್ನೇಟ್ ಆಂಗಲ್ಸ್ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. 3 ಈಕ್ವಲ್ಸ್ ಟು 5, 1 ಈಕ್ವಲ್ಸ್ ಟು 7, ಹೌದಾ? ಇನ್ನೊಂದು ನಿಮಗೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಇಂದ ಪ್ರೂವ್ ಆಗ್ಬಿಡುತ್ತೆ.
ಓಕೆನಾ. 1 ಈಕ್ವಲ್ಸ್ ಟು 3 ಆಗಿರುತ್ತೆ. 1 5 ಈಕ್ವಲ್ ಆಗ್ತಾ ಇದೆ ಅಂದ್ರೆ 5 ಮತ್ತೆ 3 ಈಕ್ವಲ್ ಆಗಿರುತ್ತೆ. ಓಕೆನಾ. ಸೊ ಇನ್ನೊಂದು ನೀವು ಪ್ಯಾರಲಲ್ ಲೈನ್ಸ್ ಅಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಹೀಗೆ 2 ಲೈನ್ಸ್ ಇರುತ್ತೆ, ಹೀಗೊಂದು ಲೈನ್ ಇದಾಗ್ತಾ ಟ್ರಾನ್ಸ್ಫರ್ಸಲ್ ಲೈನ್ ಇರುತ್ತೆ, ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನಿಮಗೆ ಒಂದು ಝೆಡ್ ಶೇಪ್ ಕಾಣಿಸುತ್ತೆ. ಓಕೆನಾ. ಈ ಲೈನ್ ಏನಾದ್ರು ತುಂಬಾ ಸ್ಲ್ಯಾಂಟ್ ಆಯ್ತು ಅಂತಂದ್ರೆ ನಿಮಗೆ ಒಂದು ಝೆಡ್ ಶೇಪ್ ಕಾಣಿಸುತ್ತೆ ಈ ತರ. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ದಿಸ್ ಆಂಗಲ್ ಈಕ್ವಲ್ಸ್ ಟು ದಿಸ್ ಆಂಗಲ್. ಓಕೆನಾ. ಈ ಆಂಗಲ್ ನಿಮಗೆ ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ, ಝೆಡ್ ಶೇಪ್. ಇದೆರಡು ಪ್ಯಾರಲಲ್ ಲೈನ್ಸ್ ಆಗಿರ್ಬೇಕು. ಎಲ್ಲೇ ಝೆಡ್ ಶೇಪ್ ನೋಡಿದ್ರು ಹಾಕ್ಬಿಡ್ಬೇಡಿ ಅದನ್ನ. ಓಕೆನಾ. ಇದೆರಡು ಪ್ಯಾರಲಲ್ ಲೈನ್ಸೇ ಆಗಿರ್ಬೇಕು. ಇದೆರಡು ಪ್ಯಾರಲಲ್ ಲೈನ್ಸ್ ಆಗಿದ್ದಾಗ ಈ ತರ ಒಂದ್ ಲೈನ್ ಝೆಡ್ ಶೇಪ್ ನಿಮಗೆ ಕಾಣಿಸ್ತಾ ಇದೆ ಪ್ಯಾರಲಲ್ ಲೈನ್ಸ್ ಅಲ್ಲಿ ಅಂತಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಈಕ್ವಲ್ ಆಗಿರುತ್ತೆ. ಓಕೆನಾ. ಗೊತ್ತಾಯ್ತಾ. ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಈದರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ನೆನ್ಪಿಟ್ಕೊಳ್ಳಿ. ಓಕೆನಾ. ಇನ್ನು ಯಾವ ಆಂಗಲ್ ಈಕ್ವಲ್ ಅನ್ನೋದು ನಿಮಗೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಇರುತ್ತಲ್ವಾ ಈ ತರ, ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ರೈಟ್. ಅರ್ಥ ಆಗಿದೆ ಅಲ್ವಾ ಹೇಗೆ ಅಂತ? ಇದ್ರಲ್ಲೂ ಬೇಕಾದ್ರೆ ಮಾಡಿ ತೋರಿಸ್ತೀನಿ ನೋಡಿ ನಾನು. ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ ಯಾವ್ದು ಯಾವ್ದಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ? 1 ಈಕ್ವಲ್ಸ್ ಟು 7 ಅಂತ ಹೇಳ್ತಾ ಇದ್ದಾರೆ. ಹೌದಾ. ಇಲ್ಲಿ ಎ ಇದೆ ಅಂದ್ರೆ ಇಲ್ಲೂ ಏನೇ ಇರುತ್ತಾ? ಅವ್ರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ದಿಸ್ 1 ಈಕ್ವಲ್ಸ್ ಟು ದಿಸ್ 7 ಅಂದ್ರೆ ಇಲ್ಲೂ ಏನೇ ಬರುತ್ತೆ, ಇನ್ನಲ್ಲಿ ಎ ಬರುತ್ತೆ. ಈ ಆಂಗಲ್ಗೆ ವರ್ಟಿಕಲಿ ಆಪೋಸಿಟ್ ಇದೆ, ಇಲ್ಲಿ ಕೂಡ ಏನೇ ಬರುತ್ತೆ. ನಾವು ಇದನ್ನೇ ಪ್ರೂವ್ ಮಾಡ್ತಾ ಇರೋದು, ಬಟ್ ನೇಮ್ಗಳು ಬೇರೆ. ಒಂದು ಆಲ್ಟರ್ನೇಟ್ ಆಂಗಲ್ಸ್, ಇನ್ನೊಂದು ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆನಾ. ಗೊತ್ತಾಯ್ತಾ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ 1 ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ, ಬಟ್ ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ 1 ಈಕ್ವಲ್ಸ್ ಟು 7 ಅಂತ ಕೊಟ್ಟಿದ್ದಾರೆ. 5 ಇಲ್ಲೇ ಇರುತ್ತೆ, ಇದು 3. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 1 ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲಿ 1 ಈಕ್ವಲ್ಸ್ ಟು 7 ಕೊಟ್ಟಿದ್ದಾರೆ. ಇಲ್ಲಿ 1 ಈಕ್ವಲ್ಸ್ ಟು 5 ಆಗಿದೆ, ಇಲ್ಲಿ 1 ಈಕ್ವಲ್ಸ್ ಟು 7 ಹೆಂಗಾಯ್ತು? ಯಾಕಂದ್ರೆ ಇದೆರಡು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆನಾ. ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಅಲ್ಲಿ ಎರಡು ಪ್ಯಾರಲಲ್ ಲೈನ್ಸ್, ನಾವು ಮಧ್ಯೆ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಮೂವ್ ಆಗ್ತಾ ಇದೆ ಅಂದ್ರೆ ಇದೆರಡರದು ಸಮ್ 180 ಡಿಗ್ರೀಸ್ ಇರುತ್ತೆ. ಓಕೆನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತೆ ಈ ಝೆಡ್ ಶೇಪ್ ಪ್ಯಾರಲಲ್ ಲೈನ್ಸ್ ಮಧ್ಯೆ. ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಸಾಲ್ವ್ ಮಾಡಿ ಈ ಕ್ವೆಶ್ಚನ್ ನ. ಮೂರು ಪ್ಯಾರಲಲ್ ಲೈನ್ಸ್ ನ ಕೊಟ್ಟಿದ್ದಾರೆ, ಇಲ್ಲಿ ಆಂಗಲ್ಸ್ ನ ಕೊಟ್ಟಿದ್ದಾರೆ 45 ಮತ್ತೆ 60 ಅಂತ. ಹೇಗ್ ಸಾಲ್ವ್ ಮಾಡ್ತೀರಾ? ಈಸಿ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಕ್ಕೆ. ಹೇಗ್ ಸಾಲ್ವ್ ಮಾಡ್ತೀರಾ? ಕಾಣಿಸ್ತಾ ಇದೆಯಾ ಝೆಡ್ ಶೇಪ್ ಎಲ್ಲಾದ್ರೂ ನಿಮಗೆ? ನನಗೆ ಕಾಣಿಸ್ತಾ ಇದೆ, ಇಲ್ಲಿದೆ ನೋಡಿ. ಏನ್ ಹೇಳಿದೀನಿ? ಆಲ್ರೆಡಿ 3 ಪ್ಯಾರಲಲ್ ಲೈನ್ಸ್ ಅಂತ ನನಗೆ ಗೊತ್ತು. 3 ಪ್ಯಾರಲಲ್ ಲೈನ್ಸ್ ಅಲ್ಲಿ 2 ಪ್ಯಾರಲಲ್ ಲೈನ್ಸ್ ಅಲ್ಲಿ ಈ ತರ ಝೆಡ್ ಶೇಪ್ ಕಾಣಿಸ್ತಾ ಇದೆ ಅಂದ್ರೆ ಇದೆರಡು ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಹೌದಾ. ಸೊ ಇದು 60 ಡಿಗ್ರಿ ಇದೆ ಅಂದ್ರೆ ಇದು ಕೂಡ 60 ಡಿಗ್ರಿನೇ ಇರುತ್ತೆ. ಹೌದಲ್ವಾ? ಇದು 3 ಲೈನ್ ಪ್ಯಾರಲಲ್ ಆಗಿದೆ, ಇಲ್ಲಿ ಝೆಡ್ ಶೇಪ್ ಇದೆ. ಸೊ ಈ ಆಂಗಲ್ 60 ಡಿಗ್ರಿ ಅಂದ್ರೆ ಇದು ಕೂಡ 60 ಡಿಗ್ರಿನೇ ಆಗಿರುತ್ತೆ. ಹೌದಾ. ನೆಕ್ಸ್ಟ್ ಇನ್ನೊಂದೆಲ್ಲಿ ಕಾಣಿಸ್ತಾ ಇದೆ? ಉಲ್ಟಾ ಝೆಡ್ ಕಾಣಿಸ್ತಾ ಇದೆಯಾ ಇಲ್ಲಿ? ಉಲ್ಟಾ ಝೆಡ್ ಹಿಂಗೆ ಇರ್ಬೇಕಂತ ಏನಿಲ್ಲ, ನಮ್ ಪ್ಯಾರಲಲ್ ಲೈನ್ಸ್ ಬೇಕಾಗಿರೋದು ಹಿಂಗ್ ಬೇಕಿದ್ರು ಇರ್ಬೋದು, ಹಿಂಗ್ ಬೇಕಿದ್ರು ಇರ್ಬೋದು, ಹಿಂಗ್ ಬೇಕಿದ್ರು, ಬಟ್ ಈ ಎರಡು ಲೈನ್ ಪ್ಯಾರಲಲ್ ಆಗಿರ್ಬೇಕು, ಅದೇ ರೂಲ್ಸ್ ನಮ್ದು. ಓಕೆನಾ. ಸೊ ಇಲ್ಲಿ ಉಲ್ಟಾ ಝೆಡ್ ಇದೆ, ಇದು 45 ಇದೆ ಅಂದ್ರೆ ಇದು ಕೂಡ ಎಷ್ಟಾಗುತ್ತೆ? 45 ಡಿಗ್ರೀಸ್. ರೈಟ್. ಸೊ ಏನ್ ಕೇಳ್ತಾ ಇದಾರೆ? ಮೆಜರ್ ಆಫ್ ಆಂಗಲ್ ಎ ಬಿ ಸಿ. ಬಿ ಆಂಗಲ್ ಎಷ್ಟಿದೆ? 60 ಪ್ಲಸ್ 45 ಎಷ್ಟಾಯ್ತು? 105 ಡಿಗ್ರೀಸ್. ಗೊತ್ತಾಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಝೆಡ್ ಹಿಂಗೆ ಇರ್ಬೇಕಂತೇನಿಲ್ಲ, ಹೆಂಗ್ ಬೇಕಿದ್ರು ಇರ್ಬೋದು, ಬಟ್ ಪ್ಯಾರಲಲ್ ಲೈನ್ಸ್ ಆಗಿರ್ಬೇಕು ಇದೆರಡು ಲೈನ್ಸ್. ಓಕೆನಾ. ಹಿಂಗ್ ಬೇಕಿದ್ರು ಇರ್ಬೋದು, ಹಿಂಗ್ ಬೇಕಿದ್ರು ಇರ್ಬೋದು, ಹಿಂಗ್ ಬೇಕಿದ್ರು ಇರ್ಬೋದು, ಹಿಂಗ್ ಬೇಕಿದ್ರು ಇರ್ಬೋದು, ಇದೆರಡು ಪ್ಯಾರಲಲ್ ಲೈನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಆರೋ ಕಾನ್ಸೆಪ್ಟ್. ಓಕೆನಾ. ಈ ತರ ಒಂದು ಇಮೇಜ್ ಇರುತ್ತೆ, ಇದು ಕೂಡ ಪ್ಯಾರಲಲ್ ಲೈನ್ಸ್ ಮೇಲೆ ಬೇಸ್ಡ್ ಆಗಿರೋದು. ಈ ಎರಡು ಇದು ಆಂಗಲ್ ನ ಓಪನ್ ಮಾಡಿದ್ರೆ
ಹೇಗೆ ಈ ಥಿಯರಂ ಬರುತ್ತೆ ಅಂತ ಪ್ರೂವ್ ಆಗುತ್ತೆ. ಬಟ್ ನಿಮಗೆ ಅಷ್ಟು ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಆರೋ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಆಂಗಲ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಸಿ ಪ್ಲಸ್ ಎಕ್ಸ್. ಈ ಆಂಗಲ್ ಈ ಇಂಟೀರಿಯರ್ ಮೂರು ಆಂಗಲ್ ಸಮ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಓಕೆನಾ? ಫೈಂಡ್ ಮಾಡಿ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ 2 ಆರೋ ಇದೆ ನಿಮ್ಗೆ. ಏನು? ಇದು ಒಂದು ಚಿಕ್ಕ ಆರೋ, ಇದು ಒಂದು ದೊಡ್ಡ ಆರೋ. ಹೌದಾ? ಸೊ ಫಸ್ಟ್ ಚಿಕ್ಕ ಆರೋದಲ್ಲಿ ಏನಿದೆ? ಇದು ಬೀಟಾ, ಇದು ಬೀಟಾ, ಇದು ಆಲ್ಫಾ, ಇದು ಆಲ್ಫಾ. ಸೊ ಫಸ್ಟ್ ಚಿಕ್ಕ ಆರೋ ನೀವು ಫಸ್ಟ್ ನಮಗೆ ಥೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ನಾವು ಇದನ್ನ. ಹೌದಾ? ಸೊ 110 ಡಿಗ್ರೀಸ್ ಹೊರಗಡೆ ನಾನು ಹೇಳಿದ್ದೀನಿ ಈ ತರ ಇದೆ ಅಂದ್ರೆ ಈ ಆಂಗಲ್ ಇದು ಮೂರು ಆಂಗಲ್ ಸಮ್ಗೆ ಈಕ್ವಲ್ ಆಗಿರುತ್ತೆ. ಸೊ 110 ಡಿಗ್ರಿ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಥೀಟಾ. ಹೌದಾ? ನಂಗೆ ಥೀಟಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತಾಗ್ಬೇಕು. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ಒಂದು ದೊಡ್ಡ ಆರೋ ಇದೆ ಅಲ್ವಾ? ಇಲ್ಲಿ 110 ಡಿಗ್ರೀಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಫಸ್ಟ್ ಇಲ್ಲಿ 40 ಇದೆ. ನೆಕ್ಸ್ಟ್ ಇಲ್ಲಿ ಇಲ್ಲೊಂದು ಬೀಟಾ ಇದೆ, ಇಲ್ಲೊಂದು ಬೀಟಾ ಇದೆ. ಫುಲ್ ಆಂಗಲ್ ನ ಕನ್ಸಿಡರ್ ಮಾಡ್ಬೇಕು ನಾವಿಲ್ಲಿ. ಹೌದಲ್ವಾ? ದೊಡ್ಡ ಆರೋನ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಆಂಗಲ್ ಫುಲ್, ಇಲ್ಲೊಂದು ಬೀಟಾ ಇದೆ, ಇಲ್ಲೊಂದು ಬೀಟಾ ಇದೆ. ಸೊ ಪ್ಲಸ್ 2 ಬೀಟಾ, ಇಲ್ಲಿ ಪ್ಲಸ್ 2 ಆಲ್ಫಾ. ಹೌದಾ? 110 ಮೈನಸ್ ಈಕ್ವಲ್ಸ್ ಟು 40 ಪ್ಲಸ್ ಇದೆರಡರ 2 ಕಾಮನ್ ತಗೊಂಡ್ರೆ ನಂಗೆ ಏನಾಗುತ್ತೆ? ಬೀಟಾ ಆಲ್ಫಾ ಪ್ಲಸ್ ಬೀಟಾ. ಹೇಗೆ ಬಿಟ್ಕೋಬೇಕು ಪ್ಲಸ್ ಅಲ್ಲಿ. ಓಕೆನಾ? 110 ಮೈನಸ್ 40 ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಎಷ್ಟಾಗುತ್ತೆ ಇದು? 70 ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ? 35 ಡಿಗ್ರೀಸ್. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತಾಗಿದೆ ಅಂತಂದ್ರೆ ನನ್ಗೆ ಇಲ್ಲಿ ಥೀಟಾ ವ್ಯಾಲ್ಯೂ ಕೂಡ ಗೊತ್ತಾಗುತ್ತೆ. ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? 75 ಡಿಗ್ರೀಸ್. ಗೊತ್ತಾಯ್ತಾ? ಇದನ್ನೆಲ್ಲ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ರೈಟ್? ನೆಕ್ಸ್ಟ್, ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಬೇಸ್ಡ್ ಆನ್ ಸೈಡ್ಸ್. ಟ್ರಯಾಂಗಲ್ಸ್ ನ ಬೇಸ್ಡ್ ಆನ್ 2 ಕ್ಯಾಟಗರೀಸ್ ನಾವು ಡಿವೈಡ್ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ಸೈಡ್ಸ್, ಇನ್ನೊಂದು ಬೇಸ್ಡ್ ಆನ್ ಆಂಗಲ್ಸ್. ಸೊ ಫಸ್ಟ್ ನೋಡೋಣ ಬೇಸ್ಡ್ ಆನ್ ಸೈಡ್ಸ್ ಯಾವ್ಯಾವ ಟ್ರಯಾಂಗಲ್ಸ್ ಇದೆ ಅಂತ. ಬೇಸ್ಡ್ ಆನ್ ಸೈಡ್ಸ್ ಯಾವ್ದಿದೆ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ 3 ಸೈಡ್ ಈಕ್ವಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಇಸ್ ಐಸೋಸ್ಕೆಲಿಸ್ ಟ್ರಯಾಂಗಲ್. ಐಸೋಸ್ಕೆಲಿಸ್ ಟ್ರಯಾಂಗಲ್ ಅಲ್ಲಿ 2 ಆಂಗಲ್ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್ ಅಲ್ಲಿ ಯಾವುದೇ ಸೈಡ್ ಕೂಡ ಈಕ್ವಲ್ ಆಗಿರಲ್ಲ. ಓಕೆನಾ? ನೆಕ್ಸ್ಟ್, ಟೈಪ್ ಆಫ್ ಟ್ರಯಾಂಗಲ್ ಬೇಸ್ಡ್ ಆನ್ ಆಂಗಲ್ಸ್. ನಾವು ಆಲ್ರೆಡಿ ನೋಡಿದೀವಿ ಟೈಪ್ಸ್ ಆಫ್ ಆಂಗಲ್ಸ್ ನ ನೋಡಿದೀವಿ ನಾವು. ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಅಬ್ಟ್ಯೂಸ್ಡ್ ಆಂಗಲ್, ಸ್ಟ್ರೈಟ್ ಲೈನ್ ಎಲ್ಲ. ಅದೇ ಅಕ್ಯೂಟ್ ಆಂಗಲ್ ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಇರಬೇಕು. ಒಂದ್ ಆಂಗಲ್ 90 ಡಿಗ್ರಿ ಇರಬೇಕು. ಅಬ್ಟ್ಯೂಸ್ಡ್ ಆಂಗಲ್ ಅಂದ್ರೆ ಒಂದ್ ಆಂಗಲ್ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಓಕೆನಾ? ಅದನ್ನ ನಾವು ಅಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಇನ್ನೊಂದು ಹೇಳ್ಬೇಕು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರುತ್ತಾ? ಈಗ ಇಲ್ಲಿ 10 ಡಿಗ್ರಿ ಫಾರ್ಮ್ ಆಗ್ತಾ ಇದೆ, 45 ಡಿಗ್ರಿ ಫಾರ್ಮ್ ಆಗ್ತಾ ಇದೆ, ಇಲ್ಲೂ 45 ಡಿಗ್ರಿನೇ ಫಾರ್ಮ್ ಆಗ್ತಾ ಇದೆ. ಇಲ್ಲೂ ಮೌತ್ ಇಷ್ಟೇ ಓಪನ್ ಆಗಿರುತ್ತೆ, ಈ ಕಡೆನೂ ಮೌತ್ ಇಷ್ಟೇ ಓಪನ್ ಆಗಿರುತ್ತೆ, 45 ಡಿಗ್ರಿನೇ ಓಪನ್ ಆಗಿರುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರುತ್ತಲ್ವಾ? ಇಷ್ಟು ಓಪನ್ ಆಗಿದೆ ಅಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಈ ಕಡೆನೂ ಅಷ್ಟೇ 45 ಡಿಗ್ರಿ ಓಪನ್ ಆಗಿದೆ ಅಂದ್ರೆ ಇಲ್ಲೂ ಕೂಡ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ ಈಕ್ವಲ್ ಆಂಗಲ್ಸ್, ಎಲ್ಲಿ ಆಂಗಲ್ ಸೇಮ್ ಇರುತ್ತೋ ಅದ್ರ ಅಪೋಸಿಟ್ ಸೈಡ್ ಈಕ್ವಲ್ ಆಗುತ್ತೆ. ಎಲ್ಲಿ ಸೈಡ್ಸ್ ಈಕ್ವಲ್ ಆಗಿರುತ್ತೋ ಅದ್ರ ಅಪೋಸಿಟ್ ಇರೋ ಆಂಗಲ್ ಕೂಡ ಈಕ್ವಲ್ ಆಗುತ್ತೆ. ಓಕೆನಾ? ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 3 ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್, ಐಸೋಸ್ಕೆಲಿಸ್ ಟ್ರಯಾಂಗಲ್ ಅಲ್ಲಿ 2 ಸೈಡ್ ಈಕ್ವಲ್ ಆಗಿರುತ್ತೆ ಅಷ್ಟೇ. ಸೊ ಆ ಸೈಡ್ಗೆ ಅಪೋಸಿಟ್ ಇರೋ ಆಂಗಲ್ಸ್ ಈಕ್ವಲ್ ಆಗುತ್ತೆ. ಇದು ಥೀಟಾ ಆಗಿದ್ರೆ ಇದು ಕೂಡ ಥೀಟಾನೇ ಆಗಿರುತ್ತೆ. ಬಟ್ ಸ್ಕೇಲಿನ್ ಟ್ರಯಾಂಗಲ್ ಅಲ್ಲಿ ಏನಾಗ್ತಾ ಇದೆ? 3 ಸೈಡ್ ಡಿಫ್ರೆಂಟ್ ಆಗಿದೆ.
ಹೌದಾ? ಸೊ ಮೂರು ಸೈಡ್ ಅಲ್ಲಿರೋ ಆಂಗಲ್ಸ್ ಕೂಡ ಡಿಫ್ರೆಂಟ್ ಆಗೇ ಇರುತ್ತೆ. ಯಾವ ಸೈಡ್ಸ್ ಈಕ್ವಲ್ ಇರುತ್ತೋ ಅದ್ರ ಅಪೋಸಿಟ್ ಇರೋ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಯಾವ ಆಂಗಲ್ಸ್ ಈಕ್ವಲ್ ಇರುತ್ತೋ ಅದ್ರ ಅಪೋಸಿಟ್ ಇರೋ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಈಕ್ವಲೇಟರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಅದ್ರ ಅಪೋಸಿಟ್ ಇರೋ ಎಲ್ಲಾ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಐಸೋಸ್ಕೆಲಿಸ್ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಸ್ ಮಾತ್ರ ಈಕ್ವಲ್ ಆಗಿರುತ್ತೆ. ಸೊ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಆಗುತ್ತೆ. ಸ್ಕೇಲಿನ್ ಟ್ರಯಾಂಗಲ್ ಅಲ್ಲಿ ಯಾವ ಸೈಡು ಈಕ್ವಲ್ ಆಗಿರಲ್ಲ. ಸೊ ಒಳಗಡೆ ಯಾವ ಆಂಗಲ್ ಕೂಡ ಈಕ್ವಲ್ ಆಗಿರಲ್ಲ. ಆಂಗಲ್ ಈಕ್ವಲ್ ಆಯ್ತು ಅಂದ್ರೆ ಈಕ್ವಲ್ ಓಪನಿಂಗ್ ಬರ್ತಿತ್ತು. ಸೊ ಸೈಡ್ ಈಕ್ವಲ್ ಆಗ್ತಿತ್ತು. ಬಟ್ ಇಲ್ಲಿ ಯಾವ್ದು ಈಕ್ವಲ್ ಇಲ್ವಲ್ಲ. ಸೊ ಈಕ್ವಲ್ ಆಗಲ್ಲ. ನೆಕ್ಸ್ಟ್, ಆಂಗಲ್ ಸಮ್ ಪ್ರಾಪರ್ಟಿ. ಸಮ್ ಆಫ್ ಆಲ್ ತ್ರೀ ಆಂಗಲ್ಸ್ ಏನಾಗಿರ್ಬೋದು ಟ್ರಯಾಂಗಲ್ ಅಲ್ಲಿ? ಸಮ್ ಆಫ್ ಆಲ್ ತ್ರೀ ಆಂಗಲ್ಸ್ ಎ ಬಿ ಸಿ ಅಂತ ಹೇಳಿದ್ರೆ ಏನಾಗಿರ್ಬೋದು? ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಯಾವಾಗ್ಲೂ 180 ಡಿಗ್ರಿನೇ ಆಗಿರುತ್ತೆ. ಓಕೆನಾ? ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನಾಗಿರುತ್ತೆ? ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ರೈಟ್? ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆಂಗಲ್ ಪಿ ಈಕ್ವಲ್ಸ್ ಟು 60 ಡಿಗ್ರಿ. ಫಸ್ಟ್ ಅವ್ರು ಏನ್ ಹೇಳಿದಾರೆ, ಅವ್ರು ಏನ್ ಹೇಳ್ತಾ ಇದಾರೆ ಕ್ವಶನ್ ಓದ್ಕೊಂಡು ಬರ್ಕೋಬಿಡಿ. ಏನ್ ಹೇಳ್ತಾ ಇದಾರೆ? ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಟ್ರಯಾಂಗಲ್ ಪಿ ಕ್ಯೂ ಆರ್ ಆಂಗಲ್ ಪಿ ಈಕ್ವಲ್ಸ್ ಟು 60 ಡಿಗ್ರಿ, ಆಂಗಲ್ ಕ್ಯೂ ಈಕ್ವಲ್ಸ್ ಟು 85 ಡಿಗ್ರಿ. ಆಂಗಲ್ ಆರ್ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಗೊತ್ತಲ್ಲ ನಮ್ಗೆ ಸಮ್ ಎಷ್ಟಾಗಿರುತ್ತೆ? ಆಂಗಲ್ ಮೂರು ಆಂಗಲ್ದು ಸಮ್ 180 ಡಿಗ್ರಿ ಆಗಿರುತ್ತೆ. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಕ್ವಲ್ಸ್ ಟು 180 ಡಿಗ್ರಿ. 60 ಪ್ಲಸ್ 85 ಪ್ಲಸ್ ಆಂಗಲ್ ಆರ್ ಈಕ್ವಲ್ಸ್ ಟು 180. ಸೊ ಆರ್ ಎಷ್ಟಾಗುತ್ತೆ? 180 ಮೈನಸ್ 85 ಪ್ಲಸ್ 60 ಇಸ್ 145. ಸೊ ಆಂಗಲ್ ಆರ್ ಎಷ್ಟಾಗಿರುತ್ತೆ? 35 ಡಿಗ್ರೀಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, ಇನ್ ಅ ಟ್ರಯಾಂಗಲ್ ಆಂಗಲ್ ಎ ಪ್ಲಸ್ ಹಾಫ್ ಆಫ್ ಆಂಗಲ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 140 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಆಂಗಲ್ ಬಿ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಹೇಗ್ ಮಾಡ್ತೀರಾ? ನಮಗೆ ಗೊತ್ತಿರೋದು ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 180 ಡಿಗ್ರಿ ಅಂತ. ಎ ಬೇಕಿತ್ತು, ಏನು ಕೊಟ್ಟಿದ್ದಾರೆ. ಸಿ ಬೇಕಿತ್ತು, ಸಿನೂ ಕೊಟ್ಟಿದ್ದಾರೆ. ಬಟ್ ನಂಗೆ ಕಂಪ್ಲೀಟ್ ಬಿ ಬೇಕಿತ್ತು. ಬಟ್ ಅವ್ರು ಏನ್ ಮಾಡಿದ್ದಾರೆ? ಹಾಫ್ ಆಫ್ ಬಿ ಕೊಟ್ಟಿದ್ದಾರೆ. ನಂಗೆ ಪೂರ್ತಿ ಬಿ ಕೊಟ್ಟಿದಾರ? ಹಾಫ್ ಬಿ ಪ್ಲಸ್ ಹಾಫ್ ಬಿ. ಕಂಪ್ಲೀಟ್ ಬಿ ಕೊಟ್ಟಿದ್ರೆ ನಂಗೆ 180 ಡಿಗ್ರಿ ಬರ್ತಿತ್ತು. ಬಟ್ ಅವ್ರು ಬರೀ ಹಾಫ್ ಬಿ ಕೊಟ್ಟಿದ್ದಾರೆ. ಇನ್ನೊಂದು ಹಾಫ್ ಬಿ ಅವರು ಕೊಟ್ಟಿಲ್ಲ. ಇದನ್ ಕೊಡದೇ ಇರೋದಕ್ಕೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನಿಮಗೆ? 40 ಡಿಗ್ರಿ ಡಿಫ್ರೆನ್ಸ್ ಬರ್ತಾ ಇದೆ. ಓಕೆನಾ? ಸೊ ಹಾಫ್ ಆಫ್ ಆಂಗಲ್ ಬಿ ಕೊಡದೇ ಇರೋದಕ್ಕೆ 40 ಡಿಗ್ರಿ ಆಂಗಲ್ ಕಡಿಮೆ ಆಗಿದೆ. ಸೊ ಕಂಪ್ಲೀಟ್ ಆಂಗಲ್ ಬಿ ಎಷ್ಟಾಗುತ್ತೆ? 180 ಡಿಗ್ರೀಸ್ ಆಗುತ್ತೆ. ನೀವು ಹೀಗೆ ಮಾಡ್ಬೇಕಿದನ್ನ. ಇಲ್ಲ ಈ ಕ್ವೆಶನ್ ಬರ್ಕೋತೀನಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು a plus b plus c equals to 180 degree. A plus half of b plus c equals to 140 degree ಅವ್ರು ಕೊಟ್ಟಿದ್ದಾರೆ. ಈ ಈಕ್ವೇಶನ್ ಇಂದ ಈ ಈಕ್ವೇಶನ್ ನ ಮೈನಸ್ ಮಾಡಿ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 1b ಹಾಫ್ ಬಿ. 1b ಅಲ್ಲಿ ಹಾಫ್ ಬಿ ನ ಮೈನಸ್ ಮಾಡಿದ್ರೆ ಹಾಫ್ ಬಿ ಬರುತ್ತೆ. ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ 180 ಅಲ್ಲಿ 140 ಹೋದ್ರೆ 40 ಡಿಗ್ರಿ. ಆಂಗಲ್ ಬಿ ಈಕ್ವಲ್ಸ್ ಟು 80 ಡಿಗ್ರಿ ಅಂತ ಆಗುತ್ತೆ. ಓಕೆನಾ? ಇದು ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನಮಗೆ 40 ಡಿಗ್ರಿ ಡಿಫ್ರೆನ್ಸ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಇಲ್ಲಿ ಹಾಫ್ ಆಫ್ ಬಿ ಅಷ್ಟೇ ಕೊಟ್ಟಿರೋದು, ಇನ್ನೂ ಹಾಫ್ ಕೊಟ್ಟಿಲ್ಲ. ಬರೀ ಅರ್ಧ ಆಂಗಲ್ ಕೊಟ್ಟಿದ್ದಾರೆ ಬಿದು, ಇನ್ನೂ ಅರ್ಧ ಆಂಗಲ್ ಅವ್ರು ಆಡ್ ಮಾಡಿಲ್ಲ. ಅದಕ್ಕೆ 40 ಡಿಗ್ರಿ ಡಿಫ್ರೆನ್ಸ್ ಬರ್ತಾ ಇದೆ ನಿಮಗೆ. ಓಕೆನಾ? ನೆಕ್ಸ್ಟ್, ಇನ್ ಟ್ರಯಾಂಗಲ್ ಎ ಬಿ ಸಿ ಸೇಮ್ ಕ್ವಶನ್ ಇದೆ. ಇನ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ, AB equals to AC, angle A equals to 70 degree, find the value of C ಅಂತ ಕೇಳ್ತಾ ಇದ್ದಾರೆ. ಹೌದಾ? ನಾನೇನ್ ಹೇಳಿದೀನಿ? ಯಾವ ಸೈಡ್ಸ್ ಈಕ್ವಲ್ ಇರುತ್ತೋ ಅದ್ರ ಅಪೋಸಿಟ್ ಅಲ್ಲಿರೋ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ ಐಸೋಸ್ಕೆಲಿಸ್ ಟ್ರಯಾಂಗಲ್. ಸೊ ಇದೆರಡೂ ಸೈಡ್ ಈಕ್ವಲ್ ಇದೆ ಅಂದ್ರೆ ಇದೆರಡೂ ಅಪೋಸಿಟ್ ಅಲ್ಲಿರೋ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಇದು ಥೀಟಾ ಅಂದ್ರೆ ಇದು ಕೂಡ ಥೀಟಾ ಆಗಿರುತ್ತೆ. ಸೊ ನಂಗೆ ಆಂಗಲ್ ಸಮ್ ಪ್ರಾಪರ್ಟಿ ಗೊತ್ತು. 70 plus theta equals to 180 degree. 70 plus 2 theta equals to 180. So 2 theta value ಏನಾಗುತ್ತೆ? 180 plus 70 ಈ ಕಡೆ ಹೋದ್ರೆ minus 70.
ಸೊ 2 theta equals to 110. Theta ವ್ಯಾಲ್ಯೂ ಎಷ್ಟಾಗುತ್ತೆ 55 ಡಿಗ್ರಿ. ಆಂಗಲ್ ಸಿ ಈಕ್ವಲ್ಸ್ ಟು ಆಂಗಲ್ ಬಿ ಈಕ್ವಲ್ಸ್ ಟು 55 ಡಿಗ್ರೀಸ್ ಆಗುತ್ತೆ ನಮಗೆ. ಓಕೆನಾ? ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್, if the angles of a triangle are in the ratio of 9:11:16, ಈ ರೇಷಿಯೋ ಇದೆ. ಓಕೆನಾ? ಯಾವ ರೇಷಿಯೋ ಇದೆ? 9:11:16. then the difference between the greatest angle and the smallest angle. first greatest angle ಯಾವುದು? 16. smallest angle ಯಾವುದು? 9. ನನಗೆ ಅವರು ರೇಷಿಯೋ ಕೊಟ್ಟಿದ್ದಾರೆ, ಆಕ್ಚುಯಲ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ರೇಷಿಯೋ ಅಂದ್ರೆ ಏನೆಲ್ಲ ಕಾಮನ್ ಇರುತ್ತೋ ಅದನ್ನ ಕ್ಯಾನ್ಸಲ್ ಔಟ್ ಮಾಡಿರ್ತಾರೆ. ಸೊ ಇದ್ರಲ್ಲಿ ಏನ್ ಕಾಮನ್ ಇತ್ತು ಅಂತ ತಗೊಳ್ಳೋಣ ನಾವು. 9x ಕಾಮನ್ ಇತ್ತು ಅಂತ ತಗೊಳ್ಳೋಣ. ಸೊ ಏನಾಗುತ್ತೆ? ಆಂಗಲ್ಸ್, ಆಕ್ಚುಯಲ್ ಆಂಗಲ್ಸ್ 9x, 11x, 16x. x ಕ್ಯಾನ್ಸಲ್ ಆಗಿ 9:11:16 ಅಂತ ಬಂದಿರುತ್ತೆ. ಹೌದಲ್ವಾ? ಸೊ ಇದು 3 ಆಂಗಲ್ ಟ್ರಯಾಂಗಲ್. ನಮ್ಗೆ 3 ಆಂಗಲ್ ಸಮ್ ಗೊತ್ತಿದೆ. ಟ್ರಯಾಂಗಲ್ ಅಲ್ಲಿ ಎಷ್ಟಾಗಿರುತ್ತೆ? 180 ಆಗಿರುತ್ತೆ. ಸೊ ಏನಾಗುತ್ತೆ? 9x plus 11x plus 16x. sum of 3 angles ಎಷ್ಟಾಗುತ್ತೆ? 180 ಡಿಗ್ರೀಸ್. ಸೊ ಎಷ್ಟಾಯ್ತು? 10, 20, 30, 36x ಈಕ್ವಲ್ಸ್ ಟು 180 ಡಿಗ್ರಿ. ಎಷ್ಟಾಗುತ್ತೆ? x ಈಕ್ವಲ್ಸ್ ಟು 5 ಡಿಗ್ರೀಸ್ ಆಗುತ್ತೆ. ಹೌದಾ? ಅವ್ರೇನ್ ಕೇಳ್ತಾ ಇದಾರೆ? ಡಿಫರೆನ್ಸ್ ಬಿಟ್ವೀನ್ ಗ್ರೇಟೆಸ್ಟ್ ಆಂಗಲ್. ಗ್ರೇಟೆಸ್ಟ್ ಆಂಗಲ್ ಅಂದ್ರೆ 16x and smallest angle, that is 9x. so 16x minus 9x, ಇದೆರಡರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಡಿಫರೆನ್ಸ್ ಎಷ್ಟಿದೆ? ಡಿಫರೆನ್ಸ್ 7x. ನಾವು 7x ವ್ಯಾಲ್ಯೂನ ಹೇಳ್ಬೇಕು. ಸೊ 7 into 5, that is 35 ಡಿಗ್ರೀಸ್. ಗ್ರೇಟೆಸ್ಟ್ ಆಂಗಲ್ಗೂ ಸ್ಮಾಲೆಸ್ಟ್ ಆಂಗಲ್ಗೂ 35 ಡಿಗ್ರೀಸ್ ಡಿಫರೆನ್ಸ್ ಇದೆ. ಓಕೆನಾ? ನೀವು ಒಂದೊಂದೇ ಆಂಗಲ್ ಫೈಂಡ್ ಔಟ್ ಮಾಡಬೇಡಿ. 9 into 5, 11 into 5, 16 into 5 ಅಂತ ಫೈಂಡ್ ಔಟ್ ಮಾಡಿ ಆಮೇಲೆ ಮಾಡಕ್ ಹೋಗ್ಬೇಡಿ. ಗ್ರೇಟೆಸ್ಟ್ ಆಂಗಲ್ ಗೊತ್ತು 16x, ಸ್ಮಾಲೆಸ್ಟ್ ಆಂಗಲ್ ಗೊತ್ತು 9x, ಅದೆರಡರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 7x. ಸೊ 7x ವ್ಯಾಲ್ಯೂನ ನಾನು ಹೇಳ್ಬೇಕು. ಓಕೆನಾ? ನೆಕ್ಸ್ಟ್, ಆಫ್ ದ 3 angles of a triangle, one is twice the smallest and other is thrice the smallest. ಏನಾಗಿದೆ? 3 ಆಂಗಲ್ ಇದೆ, ಅದನ್ನ ನಾವು ABC ಅಂತ ತಗೊಳ್ಳೋಣ. ಓಕೆನಾ? ಒಂದು ಆಂಗಲ್, ಸ್ಮಾಲೆಸ್ಟ್ ಆಂಗಲ್ ಯಾವ್ದಿದಲ್ವಾ? ತುಂಬಾ ಚಿಕ್ಕ ಆಂಗಲ್. ನಾವೇನ್ ಅನ್ಕೊಳ್ಳೋಣ? ನ ಚಿಕ್ಕ ಆಂಗಲ್ ಅಂತ ಅನ್ಕೊಳ್ಳೋಣ. ನ x ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಒನ್ ಇಸ್ ಟ್ವೈಸ್ ಆಫ್ ದ ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಆಂಗಲ್ ಯಾವ್ದು? ತುಂಬಾ ಚಿಕ್ಕದು x. ಇದಕ್ಕಿಂತ 2ರಷ್ಟಿದೆ, ದಟ್ ಈಸ್ 2x. ಓಕೆನಾ? ಇನ್ನೊಂದು ಆಂಗಲ್ ಎಷ್ಟಿದೆ? ಥ್ರೈಸ್ ಅಂದ್ರೆ 3 times ಆಫ್ ದ ಸ್ಮಾಲೆಸ್ಟ್. ಸ್ಮಾಲೆಸ್ಟ್ ಆಂಗಲ್ ಎಷ್ಟಿದೆಯೋ ಅದ್ರದ್ದು ಟ್ರಿಪಲ್ ಇದೆ, 3 times. ಸ್ಮಾಲೆಸ್ಟ್ ಆಂಗಲ್ x ಇದೆ, ಸೊ ಇನ್ನೊಂದು ಆಂಗಲ್ ಎಷ್ಟಾಗುತ್ತೆ? 3x ಆಗುತ್ತೆ. ಓಕೆನಾ? ಫೈಂಡ್ ದ ವ್ಯಾಲ್ಯೂ ಆಫ್ ಸ್ಮಾಲೆಸ್ಟ್ ಆಂಗಲ್. ನಮ್ಗೆ ಟ್ರಯಾಂಗಲ್ಸ್ 3 ಆಂಗಲ್ ಬಂದಿದ್ಯಾ? 3 ಆಂಗಲ್ ಸಮ್ ಗೊತ್ತು, ಮಾಡಿ. 2x plus 3x plus x equals to 180 degrees. 6x equals to 180. x is 30 degrees. ಸ್ಮಾಲೆಸ್ಟ್ ಆಂಗಲ್ ಅಲ್ವಾ ಕೇಳಿರೋದವರು? ಸೊ ಸ್ಮಾಲೆಸ್ಟ್ ಆಂಗಲ್ ಎಷ್ಟಾಗುತ್ತೆ? 30 ಡಿಗ್ರೀಸ್. ಲಾರ್ಜೆಸ್ಟ್ ಕೇಳಿದ್ರೆ 3 into 30, ದಟ್ ಇಸ್ 90 ಡಿಗ್ರಿ. ಇದೆಷ್ಟಾಗುತ್ತೆ? ಇದು 60 ಡಿಗ್ರಿ ಆಗುತ್ತೆ. ಏನ್ ಕೇಳಿದ್ರು ಹೇಳ್ಬೋದು ನಾವಲ್ಲಿ. ಓಕೆನಾ? ಅರ್ಥ ಆಗಿದ್ಯಾ? ಬೇಸಿಕ್ ಕ್ವಶನ್ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟೀರಿಯರ್ ಆಂಗಲ್. ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಗೊತ್ತಾಯ್ತು ನನಗೆ, ಒಳಗಡೆ ಇರೋದು ಏನಾಗಿರುತ್ತೆ ಅಂತ. ಈಗ ಎಕ್ಸ್ಟೀರಿಯರ್, ಹೊರಗಡೆ ಇರೋದು ಏನಾಗಿರುತ್ತೆ? ಓಕೆನಾ? ನಾನು ಈ ಲೈನ್ ನ ಹೀಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ? ಇದು ಎ, ಇದು ಬಿ, ಇದು ಸಿ ಅಂತ ಅನ್ಕೊಳ್ಳಿ. ಈ ಎಕ್ಸ್ಟೀರಿಯರ್ ಆಂಗಲ್ ನಾವ್ ಯಾವಾಗ್ಲೇ ಮಾತಾಡಿದ್ರು ಟ್ರಯಾಂಗಲ್ ಹೀಗಿರುತ್ತಲ್ವಾ, ಹೀಗೆ ಡ್ರಾ ಮಾಡ್ಬೇಕು. ಸ್ಟ್ರೈಟ್ ಲೈನ್, ಇಲ್ಲಿ ಲೈನ್ ಇದೆ, ಇದು ಎ ಬಿ ಸಿ ಇದೆ ಅಂದ್ರೆ ಬಿ ಸಿ ಇಂದ ಸ್ಟ್ರೈಟ್ ಲೈನೇ ಬಂದಿರ್ಬೇಕು. ಸಿ ಎ ಇಂದ ಸ್ಟ್ರೈಟ್ ಲೈನೇ ಹೋಗಿರ್ಬೇಕು. ಬಿ ಎ ಇಂದ ಸ್ಟ್ರೈಟ್ ಲೈನೇ ಹೋಗಿರ್ಬೇಕು. ಹೇಗಾದ್ರೂ ಹೋಗ್ಲಿ,
ಎ ಬಿ ಇಂದ ಸ್ಟ್ರೈಟ್ ಲೈನೇ ಬಂದಿರ್ಬೇಕು, ಎ ಸಿ ಇಂದ ಈಗ ಸ್ಟ್ರೈಟ್ ಲೈನೇ ಹೋಗಿರ್ಬೇಕು. ಹಿಂಗೆಲ್ಲ ಡ್ರಾ ಮಾಡಿ ನಾವು ಅದನ್ನ ಎಕ್ಸ್ಟೀರಿಯರ್ ಆಂಗಲ್ ಅಂತ ಹೇಳಕ್ ಆಗಲ್ಲ. ಸ್ಟ್ರೈಟ್ ಲೈನ್ ಹಿಂಗೆ ಸ್ಟ್ರೈಟ್ ಲೈನೇ ಬಂದಿರ್ಬೇಕು. ಈ ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರುತ್ತೆ? ಓಕೆನಾ, ಏನಾಗಿರುತ್ತೆ ಅಂತಂದ್ರೆ ಇದು ಯಾವ ಆಂಗಲ್ ಹತ್ರ ಇರುತ್ತಲ್ವಾ ಆ ಆಂಗಲ್ ನ ಬಿಟ್ಟು ಮಿಕ್ಕಿರೋ 2 ಆಂಗಲ್ ಇರುತ್ತಲ್ವಾ ಅದ್ರ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ಓಕೆನಾ, ಯಾಕಾಗಿರುತ್ತೆ ನೋಡೋಣ. ಇದು ಸ್ಟ್ರೈಟ್ ಲೈನ್. ಓಕೆನಾ, ಲೆಟ್ಸ್ ಸೇ ಎ ಬಿ ಸಿ, ಇದು ಡಿ. ಓಕೆನಾ, ಬಿ ಅಂಡ್ ಡಿ ಇಸ್ ಅ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ. ಸೊ ಈ ಆಂಗಲ್ ಸೇರಿದ್ರೆ 180 ಡಿಗ್ರಿ ಆಗುತ್ತೆ. ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎಷ್ಟಿರುತ್ತೆ? ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗಿರುತ್ತೆ? 180 ಡಿಗ್ರೀಸ್ ಆಗಿರುತ್ತೆ. ಓಕೆನಾ, ಟ್ರಯಾಂಗಲ್ ಅಲ್ಲಿ ಇನ್ಸೈಡ್ 180 ಡಿಗ್ರೀಸ್ ಆಗಿರುತ್ತೆ. ನಮ್ಮ ಹತ್ರ ಅವ್ರು ಕೇಳ್ತಾ ಇರೋದು ಇಲ್ಲಿ ಈ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಾಗಿರುತ್ತೆ ಅಂತ. ನಂಗೆ ಗೊತ್ತು ಈ ಸ್ಟ್ರೈಟ್ ಲೈನ್ ಅಲ್ಲಿ 180 ಡಿಗ್ರೀಸ್ ಇರುತ್ತೆ ಅಂತ. ನಂಗೆ ಗೊತ್ತು ಸಿ ಗೆ ಎ ಬಿ ನ ಆಡ್ ಮಾಡಿದ್ರೆ 180 ಡಿಗ್ರೀಸ್ ಬರುತ್ತೆ. ಹೌದಾ, ಸಿ ಗೆ ಆಂಗಲ್ ಎ ಬಿ ನ ಆಡ್ ಮಾಡಿದ್ರೆ 180 ಡಿಗ್ರೀಸ್ ಬರುತ್ತೆ. ಹೌದಲ್ವಾ? ಸಿ ಆಲ್ರೆಡಿ ಇಲ್ಲಿದೆ. ನನಗೆ ಬೇಕಾಗಿರೋದೇನು? ಎ ಮತ್ತೆ. ಓಕೆನಾ, ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ ಇಲ್ಲಿ ಇದು ಯಾವಾಗ್ಲೂ ಸ್ಟ್ರೈಟ್ ಲೈನೇ ಆಗಿರ್ಬೇಕು, ಆಗ ಅಷ್ಟೇ ಇದು ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ, ಕ್ವೆಶನ್ ಇದೆ ನೋಡಿ ಹೇಗ್ ಮಾಡ್ತೀರ. ಕ್ವೆಶನ್ ಓದ್ಬೇಕು, ಏನ್ ಡೀಟೇಲ್ಸ್ ಕೊಟ್ಟಿದಾರೋ ಅದನ್ನ ನೀವು ಬರ್ಕೋಬೇಕು. ಓಕೆನಾ, ಇನ್ ಟ್ರಯಾಂಗಲ್ ಎ ಬಿ ಸಿ, ಈ ಕಲರ್ ಕಾಣಿಸೋದೇ ಇಲ್ಲ ಇಲ್ಲಿ. ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಕೊಟ್ಟಿರೋದವ್ರು ಇಲ್ಲಿ ಆಂಗಲ್ ಎ ಈಕ್ವಲ್ಸ್ ಟು 2x minus 30, angle B equals to x minus 5, angle C equals to 4x minus 30. ಹೌದಲ್ವಾ? ಇಫ್ ದ ಸೈಡ್ ಬಿ ಸಿ ಈಸ್ ಪ್ರೊಡ್ಯೂಸ್ ಟು ಡಿ. ಇನ್ನೊಂದು ನೋಡ್ಕೊಳ್ಳಿ, ಎ ಬಿ ಸಿ ಇದೆ ಅಂದ್ರೆ ಯಾವ ಲೈನ್ ಪ್ರೊಡ್ಯೂಸ್ ಆಗಿದೆ? ಯಾವ ಲೈನ್ ಪ್ರೊಡ್ಯೂಸ್ ಆಗಿದೆ? ಬಿ ಸಿ. ಬಿ ಮತ್ತೆ ಸಿ ಪ್ರೊಡ್ಯೂಸ್ ಆಗಿದೆ. ಓಕೆನಾ, ಎ ಸಿ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಎ ಮತ್ತೆ ಸಿ ಪ್ರೊಡ್ಯೂಸ್ ಆಗಿದೆ. ಓಕೆನಾ, ಎ ಸಿ ಪ್ರೊಡ್ಯೂಸ್ ಆಗೋದಕ್ಕೂ ಎ ಬಿ ಸಿ, ಎ ಸಿ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಹೀಗ್ ಬರೀತೀವಿ. ಅಕಸ್ಮಾತ್ ಅವ್ರೇನಾದ್ರು ಸಿ ಎ ಇಸ್ ಪ್ರೊಡ್ಯೂಸ್ಡ್, ಸಿ ಎ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದ್ರೆ ಸಿ ಎ ಇಸ್ ಪ್ರೊಡ್ಯೂಸ್ಡ್. ಇಲ್ಲಿ ಅವರು ಬಿ ಸಿ ಇಸ್ ಪ್ರೊಡ್ಯೂಸ್ಡ್ ಅಂತ ಕೊಟ್ಟಿರೋದಕ್ಕೆ ನಾನು ಬಿ ಸಿ ಈ ತರ ಬರ್ಕೊಂತೀನಿ. ಅಕಸ್ಮಾತ್ ಅವ್ರು ಏನಾದ್ರು ಸಿ ಬಿ ಇಸ್ ಪ್ರೊಡ್ಯೂಸ್ಡ್ ಅಂತ ಕೊಟ್ಟಿದ್ರೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ? ಸಿ ಇಂದ. ಸಿ ಬಿ ಅಂತಾನೆ ಬರ್ಕೋಬೇಕು. ಸಿ ಬಿ ಇಂದ ಈ ಕಡೆ ಬರುತ್ತೆ. ಓಕೆನಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನ್ ಹೇಳಿದ್ದಾರೆ? ಬಿ ಸಿ ಇಸ್ ಪ್ರೊಡ್ಯೂಸ್ ಟು ಡಿ. ಬಿ ಸಿ ಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಸಿ ಡಿ. ಈ ಆಂಗಲ್ ಎಷ್ಟಾಗಿರುತ್ತೆ? ಓಕೆನಾ, ಫಸ್ಟ್ ನಾನು ಏನೇನ್ ಮಾಡ್ಬೇಕು ಅಂದ್ರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲೇಬೇಕು. ಸೊ ಏನಾಗುತ್ತೆ? ಇಂಟೀರಿಯರ್ ಆಂಗಲ್ ಸಮ್ 180 ಆಗಿರುತ್ತೆ. 2x minus 30 plus x minus 5 plus 4x minus 30 equals to 180. 4x, 5x, 7x. 7x minus 30 minus 30 minus 60 minus 60 5 equals to 180 degree. 7x ಎಷ್ಟಾಗುತ್ತೆ? 180 minus 60, ಸಾರಿ minus 65 ಕಡೆ ಹೋದ್ರೆ plus 65 ಆಗುತ್ತೆ. ಸೊ 7x ವ್ಯಾಲ್ಯೂ ಎಷ್ಟಾಗುತ್ತೆ? 245. x ವ್ಯಾಲ್ಯೂ 35 ಡಿಗ್ರೀಸ್ ಆಗುತ್ತೆ. ಓಕೆನಾ, ಸೊ 4x 4 into 35 minus 30. 140 minus 30 is 110 ಡಿಗ್ರೀಸ್. ಇಲ್ಲಿ 110 ಡಿಗ್ರೀಸ್ ಇದೆ ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ? 70 ಡಿಗ್ರೀಸ್ ಇರುತ್ತೆ. ಓಕೆನಾ, ಹೇಗ್ ಬೇಕಿದ್ರು ಫೈಂಡ್ ಔಟ್ ಮಾಡ್ಕೋಬಹುದು ನೀವು. ಇಲ್ಲಿ 180 ಡಿಗ್ರೀಸ್ ಇರುತ್ತೆ, ಇಲ್ಲಿ ಎಷ್ಟಿರುತ್ತೋ ಅದರಲ್ಲಿ 180 ನ ಮೈನಸ್ ಮಾಡಿ. ಕ್ಲಿಯರ್? In the given triangle, CD is bisector of BCA. Bisect ಅಂತಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಇದೆ ಅಂತ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಬೈಸೆಕ್ಟ್, ಬೈ ಅಂದ್ರೆ ಎರಡು, ಬೈಸೆಕ್ಟ್ ಮಾಡ್ತಾ ಇದೆ ಅಂದ್ರೆ ಎರಡು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ.
ಓಕೆನಾ. ಏನ ಇವಾಗ ನಾವು ಆಂಗಲ್ ಬಿ ಸಿ ಡಿ ಎ ಅಂತ ಬರ್ದಿದೀವಿ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ, ಅಂದ್ರೆ ಬಿ ಸಿ ಎ ಆಂಗಲ್ ಸಿ ಮಿಡಲ್ ಅಲ್ಲಿ ಯಾವ್ದಿರುತ್ತೋ ಅದು ಆ ಆಂಗಲ್ ನ ನಾವು ಕನ್ಸಿಡರ್ ಮಾಡೋದು, ಹೌದಲ್ವಾ. ಸೊ ಇಲ್ಲಿ ಸಿ ಡಿ ಏನ ಡಿವೈಡ್ ಮಾಡ್ತಾ ಇದೆ, ಬಿ ಸಿ ಎ ಅಂದ್ರೆ ಇದು ಎ ಆಗಿದ್ರೆ ಇದು ಕೂಡ ಏನೇ ಆಗಿರುತ್ತೆ. ಓಕೆನಾ. ಸಿ ಡಿ ಈಕ್ವಲ್ಸ್ ಟು ಡಿ ಎ, ಇದು ಸಿ ಡಿ, ಈ ಲೈನ್ ಈಕ್ವಲ್ಸ್ ಟು ಡಿ ಈ ಲೈನ್. ಓಕೆನಾ. ಟ್ರಯಾಂಗಲ್ ಅಲ್ಲಿ ಇದೆರಡು ಲೈನ್ ಈಕ್ವಲ್ ಆಗಿದೆ ಅಂತಂದ್ರೆ ಇದೆರಡು ಆಂಗಲ್ ಕೂಡ ಈಕ್ವಲ್ ಆಗಿರುತ್ತೆ, ಅಪೋಸಿಟ್ ಇರೋದು. ಇದೆರಡು ಲೈನ್ ಈಕ್ವಲ್ ಆಗಿದೆ, ಸೊ ಇದ್ರ ಅಪೋಸಿಟ್ ಇರೋ ಆಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಇದು ಎ ಆಗಿದೆ ಅಂದ್ರೆ ಇದು ಕೂಡ ಏನಾಗಿರುತ್ತೆ, ಏನೇ ಆಗಿರುತ್ತೆ, ಹೌದಾ. ಅಂಡ್ ಇಫ್ ಬಿ ಡಿ ಸಿ ಈಕ್ವಲ್ಸ್ ಟು 76 ಡಿಗ್ರಿ, ಬಿ ಡಿ ಸಿ ಈಕ್ವಲ್ಸ್ ಟು 76 ಡಿಗ್ರೀಸ್. ವಾಟ್ ಇಸ್ ದ ಡಿಗ್ರಿ ಮೆಜರ್ ಆಫ್ ಸಿ ಬಿ ಡಿ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ, ಈ ಆಂಗಲ್ ನ ಕೇಳ್ತಾ ಇದ್ದಾರೆ ಅವರು. ಫೈಂಡ್ ಔಟ್ ಮಾಡಿ, ಹೇಗ್ ಮಾಡ್ತೀರಾ? ಹೇಗ್ ಮಾಡ್ತೀರಾ? ನೋಡಿ, ಈ ಆಂಗಲ್ ಟ್ರಯಾಂಗಲ್ ಎ ಸಿ ಡಿಗೆ ಎಕ್ಸ್ಟೀರಿಯರ್ ಆಂಗಲ್, ಹೌದಲ್ವಾ. ಈ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದೆರಡರ ಸಮ್ಗೆ ಈಕ್ವಲ್ ಆಗಿರುತ್ತೆ, ಅಪೋಸಿಟ್ ಅಲ್ಲಿರೋ ಎರಡು ಆಂಗಲ್ ಸಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ ಆಂಗಲ್ ಅಪೋಸಿಟ್ ಆಂಗಲ್, ಈಗ ಎಕ್ಸ್ಟೀರಿಯರ್ ಆಂಗಲ್ ಹೊರಗಡೆ ಇರೋ ಆಂಗಲ್ ಅಂತಂದ್ರೆ ಇದೆರಡೂ ಆಂಗಲ್ಗೂ ಈಕ್ವಲ್ ಆಗಿರುತ್ತಾ. ಸೊ ಎ ಪ್ಲಸ್ ಎ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 76. 2a ಈಕ್ವಲ್ಸ್ ಟು 76 ಡಿಗ್ರೀಸ್, ಎ ಈಕ್ವಲ್ಸ್ ಟು 38 ಡಿಗ್ರೀಸ್ ಆಗುತ್ತೆ, ಹೌದಲ್ವಾ. ಇದು ಎ ಇದ್ರೆ ಇದು ಕೂಡ ಎ ಆಗುತ್ತೆ, ಇದೆರಡು ಈಕ್ವಲ್ ಇರುತ್ತೆ. ಸೊ ಇದು ಏನಾಗುತ್ತೆ, ಇದು ಕೂಡ ಏನೇ ಆಗಿರುತ್ತೆ. ಇದನ್ನ 76 ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ ನ ಕೇಳ್ತಾ ಇದ್ದಾರೆ, ಈ ಆಂಗಲ್ ಏನು ಅಂತ. ಓಕೆನಾ. ಸೊ ಇದು ಎಕ್ಸ್ಟೀರಿಯರ್ ಆಂಗಲ್ ಆಗಿರೋದ್ರಿಂದ ಈ ಎರಡು ಆಂಗಲ್ ಸಮ್ಗೆ ಇದು ಈಕ್ವಲ್ ಆಗಿರುತ್ತೆ. ಸೊ ನಂಗೆ ಎ ಆಂಗಲ್ ಎಷ್ಟು ಬಂದಿದೆ, 38 ಡಿಗ್ರೀಸ್ ಬಂದಿದೆ. ಓಕೆನಾ. ಸೊ ಈ ಆಂಗಲ್ ಬೇಕು, ಇಲ್ಲಿ 38 ಇದೆ, ಇದನ್ನಾರು ಕನ್ಸಿಡರ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ಬಿ ಡಿ ಎ ಆದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲ ಟ್ರಯಾಂಗಲ್ ಎ ಬಿ ಸಿ ಆದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಎ ವ್ಯಾಲ್ಯೂ ಗೊತ್ತಾಗಿದೆ ಅಂದ್ರೆ ನಿಮ್ಗೆ ಇನ್ನು ಉಳಿದಿರೋದು ಇದೊಂದು ಟ್ರಯಾಂಗಲ್ ಆಂಗಲ್ ವ್ಯಾಲ್ಯೂ ಅಂತೂ ಗೊತ್ತಾಗೇ ಆಗುತ್ತೆ. ಸೊ ನಾನು ಟ್ರಯಾಂಗಲ್ ಸಿ ಬಿ ಡಿ ನ ಕನ್ಸಿಡರ್ ಮಾಡ್ಕೊತೀನಿ. ಸಿ ಬಿ ಡಿ ಅಲ್ಲಿ ಏನಿದೆ, 76 ಪ್ಲಸ್ ಎ ಪ್ಲಸ್ ಆಂಗಲ್ ಬಿ ಏನಾಗುತ್ತೆ, 180 ಡಿಗ್ರೀಸ್. ನಂಗೆ ಎ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಏನಿದೆ 38 ಪ್ಲಸ್ ಆಂಗಲ್ ಬಿ ಈಕ್ವಲ್ಸ್ ಟು 180 ಡಿಗ್ರೀಸ್. ಎಷ್ಟಾಗುತ್ತೆ ಇದು, 114 ಡಿಗ್ರಿ ಪ್ಲಸ್ ಆಂಗಲ್ ಬಿ ಈಕ್ವಲ್ಸ್ ಟು 180 ಆಗುತ್ತೆ. ಸೊ ಆಂಗಲ್ ಬಿ ಏನಾಗುತ್ತೆ, 180 ಮೈನಸ್ 114, 66 ಡಿಗ್ರೀಸ್ ಆಗುತ್ತೆ. ಓಕೆನಾ. ಸೊ ಆಂಗಲ್ ಬಿ ಏನಾಯ್ತು, 66 ಡಿಗ್ರೀಸ್ ಆಯ್ತು. ಓಕೆನಾ. ಹೇಗ್ ಬೇಕಿದ್ರು ಮಾಡ್ಕೋಬಹುದು. ಇಲ್ಲಿ ಇದೆರಡನ್ನ ನೋಡ್ಕೊಂಡ್ರೆ ನಿಮಗೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು. ಓಕೆನಾ. ಇದು ಎ ಆಗಿದ್ರೆ ಇದು ಕೂಡ ಏನೇ ಆಗಿರುತ್ತೆ. ಓಕೆನಾ. ಸೊ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ನೆನಪಿದ್ರೆ ಈ ಕ್ವಶನ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಅಂಡ್ ತುಂಬಾ ಈಸಿ ಥಿಯರಮ್ ಅದು. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್, ಕಂಡೀಷನ್ಸ್ ಫಾರ್ ಫಾರ್ಮೇಶನ್. ಏನ್ ಕಂಡೀಷನ್ ಇದೆ ಟ್ರಯಾಂಗಲ್ ಆಗ್ಬೇಕು ಅಂದ್ರೆ, ಸುಮ್ನೆ ಯಾವ್ದಾದ್ರು ಒಂದೆರಡು ಮೂರು ಲೈನ್ ಹಾಕ್ಬಿಟ್ರೆ ಅದು ಟ್ರಯಾಂಗಲ್ ಆಗ್ಬಿಡುತ್ತಾ? ಟ್ರಯಾಂಗಲ್ ಆಗ್ಬಿಡುತ್ತಾ? ಏನೇನ್ ರೂಲ್ಸ್ ಇದೆ ಟ್ರಯಾಂಗಲ್ ಆಗ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಸೈಡ್ ನ ಲೆಂತ್ ಉಳಿದಿರೋ ಎರಡು ಸೈಡ್ ಲೆಂತ್ ನ ಡಿಫ್ರೆನ್ಸ್ ಗಿಂತ ಜಾಸ್ತಿ ಇರುತ್ತೆ
ಅಂಡ್ ಸಮ್ಗಿಂತ ಕಡಿಮೆ ಇರುತ್ತೆ. ಏನಾಗುತ್ತೆ, ಸಮ್ ಆಫ್ ಎನಿ ಟೂ ಸೈಡ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಥರ್ಡ್ ಸೈಡ್. ಇದು ಆಮೇಲೆ ನೋಡೋಣ. ಓಕೆನಾ. ಡಿಫ್ರೆನ್ಸ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಆಲ್ವೇಸ್ ಲೆಸ್ ದನ್ ಥರ್ಡ್ ಸೈಡ್. ನೀವ್ ಯಾವ್ದಾದ್ರೂ ಒಂದ್ ಸೈಡ್ ನ ಕನ್ಸಿಡರ್ ಮಾಡಿದೀರಾ ಅಂತಂದ್ರೆ ಆ ಸೈಡ್ ಯಾವಾಗ್ಲೂ ಏನಾಗಿರುತ್ತೆ, ಉಳಿದಿರೋ ಎರಡು ಸೈಡ್ಸ್ ಸಮ್ಗಿಂತ ಕಡಿಮೆ ಇರುತ್ತೆ ಅಂಡ್ ಉಳಿದಿರೋ ಎರಡು ಸೈಡ್ ಡಿಫ್ರೆನ್ಸ್ಗಿಂತ ಜಾಸ್ತಿ ಇರುತ್ತೆ. ಓಕೆನಾ. ನೀವು ಸೈಡ್ ಬಿ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ ಎ ಮತ್ತೆ ಸಿ ಗಿಂತ ಸಮ್ಗಿಂತ ಕಡಿಮೆ ಇರುತ್ತೆ, ಎ ಮತ್ತೆ ಸಿ ಡಿಫ್ರೆನ್ಸ್ಗಿಂತ ಜಾಸ್ತಿ ಇರುತ್ತೆ. ಅದನ್ನ ಹೇಳಿರೋದು. ಸಮ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಸಮ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ಸ್. ಡಿಫ್ರೆನ್ಸ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಲೆಸ್ ದ್ಯಾನ್ ಥರ್ಡ್ ಸೈಡ್. ಡಿಫ್ರೆನ್ಸ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಲೆಸ್ ದ್ಯಾನ್ ಥರ್ಡ್ ಸೈಡ್. ಅದನ್ನೇ ಹೇಳಿರೋದು ಅವ್ರಿಗೆ. ಓಕೆನಾ. ನೋಡಿ, 3 sides ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಫೈಂಡ್ ಔಟ್ ಮಾಡಿ ಇನ್ನೊಂದು. ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂತ. ಸೊ ಏನ್ ಹೇಳಿದೀನಿ, ಯಾವುದೇ ಒಂದ್ ಸೈಡ್ ನ ಕನ್ಸಿಡರ್ ಮಾಡಿದ್ರು ಉಳಿದಿರೋ ಎರಡು ಸೈಡ್ ಡಿಫ್ರೆನ್ಸ್ ಗಿಂತ ಜಾಸ್ತಿ ಇರಬೇಕು, ಸಮ್ ಗಿಂತ ಕಡಿಮೆ ಇರಬೇಕು. ಸೊ ನಮಗ್ ಗೊತ್ತಿಲ್ಲದೆ ಇರೋದು ಎಕ್ಸ್. ಸೊ ಈ ಥರ್ಡ್ ಸೈಡ್ ಸಮ್ ಗಿಂತ ಏನಾಗಿರ್ಬೇಕು, ಕಡಿಮೆ ಇರಬೇಕು. ಸೊ 12 + 17 ಗಿಂತ ಕಡಿಮೆ ಇರಬೇಕು ಅಂಡ್ 12 - 17 ಗಿಂತ ಜಾಸ್ತಿ ಇರಬೇಕು. ಓಕೆನಾ. ಯಾಕೆ ಇಲ್ಲಿ ಮಾಡ್ ಹಾಕಿದೀವಿ ಅಂದ್ರೆ ನಮ್ಗೆ ಡಿಫ್ರೆನ್ಸ್ ಅಷ್ಟೇ ಬೇಕಾಗಿರೋದು. ನಾನು ಮೈನಸ್ ಮಾಡ್ತಿಲ್ಲ, ಅಲ್ಲಿ ಡಿಫ್ರೆನ್ಸ್ ಬೇಕು ನಂಗೆ. ಅದೆರಡರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. 12 ಮತ್ತೆ 5 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ, 5. ಸೊ ಥರ್ಡ್ ಸೈಡ್ ಏನಾಗಿರ್ಬೇಕು, 5 ಗಿಂತ ಜಾಸ್ತಿ ಇರ್ಬೇಕು. 12 + 17 ಎಷ್ಟಾಗುತ್ತೆ, 29 ಗಿಂತ ಕಡಿಮೆ ಇರ್ಬೇಕು. ಅಂದ್ರೆ 6 ಇಂದ ಹಿಡಿದು 28 ವರೆಗೂ ಯಾವ ವ್ಯಾಲ್ಯೂನ ನಾನು ಎಕ್ಸ್ ಗೆ ಕೊಟ್ರು ಅದು ಟ್ರಯಾಂಗಲ್ ಆಗಿರುತ್ತೆ. ಓಕೆನಾ, ಗೊತ್ತಾಯ್ತಾ. ಸೊ ಟ್ರಯಾಂಗಲ್ ಆಗ್ಬೇಕಂದ್ರೆ ಏನ್ ಕಂಡೀಷನ್ ಇದೆ, ಯಾವ್ದಾದ್ರು ಒಂದು ಸೈಡ್ ನ ಕನ್ಸಿಡರ್ ಮಾಡಿದ್ರೆ ಉಳಿದಿರೋ ಎರಡು ಸೈಡ್ ಡಿಫ್ರೆನ್ಸ್ ಗಿಂತ ಆ ಸೈಡ್ ಜಾಸ್ತಿ ಇರಬೇಕು, ಉಳಿದಿರೋ ಎರಡು ಸೈಡ್ ಸಮ್ ಗಿಂತ ಆ ಸೈಡ್ ಕಡಿಮೆ ಇರಬೇಕು. ಆಗ್ಲೇ ಅದು ಟ್ರಯಾಂಗಲ್ ಆಗಕ್ ಸಾಧ್ಯ. ಓಕೆನಾ. ಸುಮ್ನೆ ಇದು ಒಂದ್ ಲೈನು, ಇದು ಒಂದ್ ಲೈನು, ಇದು ಒಂದ್ ಲೈನ್, ಇದು 3 ಲೈನ್ ಇದೆ, ಟ್ರಯಾಂಗಲ್ ಆಗುತ್ತಾ ಇದು? ಆಗಲ್ಲ. ಓಕೆನಾ. ಸೊ ಲೆಂತ್ ಏನಾಗಿರ್ಬೇಕು ಅನ್ನೋದಕ್ಕೆ ಕಂಡೀಷನ್ 5 ಗಿಂತ ಜಾಸ್ತಿ ಇರ್ಬೇಕು ಅಂದ್ರೆ 6, 29 ಗಿಂತ ಕಡಿಮೆ ಇರ್ಬೇಕು ಅಂದ್ರೆ 28. ಓಕೆನಾ. ನೀವೇ ಮಾಡಿ. ಎಂ ಲೈಸ್ ಬಿಟ್ವೀನ್ ಯಾವ್ಯಾವ ವ್ಯಾಲ್ಯೂಸ್ ಕೊಡ್ಬೋದು ನಾವು ಎಮ್ಗೆ ಅಂತ. ಸೊ ಎಂ ಯಾವ್ದಕ್ಕಿಂತ ಕಡಿಮೆ ಇರಬೇಕು, 12 ಮತ್ತೆ 22ದು ಡಿಫ್ರೆನ್ಸ್ ಗಿಂತ ಕಡಿಮೆ ಇರಬೇಕು ಅಂಡ್ 12 ಮತ್ತೆ 22ದು ಡಿಫ್ರೆನ್ಸ್ ಗಿಂತ ಜಾಸ್ತಿ ಇರಬೇಕು, ಸಮ್ ಗಿಂತ ಕಡಿಮೆ ಇರಬೇಕು. ಸೊ 12 ಮತ್ತೆ 22 ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 10. 12 + 22 is 34. ಸೊ ಎಂ ಲೈಸ್ ಬಿಟ್ವೀನ್ 10 and 34. ಸೊ ನಾವು ಎಮ್ಗೆ ಯಾವ್ಯಾವ ವ್ಯಾಲ್ಯೂಸ್ ಹಾಕ್ಬೋದು, 11 ಇಂದ 33 ವರೆಗೂ ಯಾವ ವ್ಯಾಲ್ಯೂಸ್ ನ ಬೇಕಿದ್ರು ಹಾಕ್ಬೋದು. ಡಿಫ್ರೆನ್ಸ್ ಗಿಂತ ಜಾಸ್ತಿ, ಸಮ್ ಗಿಂತ ಕಡಿಮೆ. ಓಕೆನಾ. ನೆಕ್ಸ್ಟ್, ಇದು ಜನರಲ್ ಟ್ರಯಾಂಗಲ್. ಇಲ್ಲಿ ಯಾವ ಟ್ರಯಾಂಗಲ್ ಬೇಕಿದ್ರು ಹಾಕ್ಬೋದು. 11 ಇಂದ 33 ಅಂತಂದ್ರೆ ಇಲ್ಲಿ 12 ಕೂಡ ಇದೆ, 22 ಕೂಡ ಇದೆ. ಇಲ್ಲಿ ಆಲ್ರೆಡಿ ಒಂದ್ ಸೈಡ್ 12 ಆಗಿದೆ, ಇಲ್ಲಿ ಇನ್ನೊಂದ್ ಸೈಡ್ ಕೂಡ 12 ಬರುತ್ತೆ. 12, 12, 22 ಅಂತಂದ್ರೆ ಐಸೋಸ್ಕೆಲಿಸ್ ಟ್ರಯಾಂಗಲ್ ಆಗ್ಬಿಡುತ್ತೆ. ಇನ್ನೊಂದ್ಸಲಿ 22 ಬರುತ್ತೆ. 12, 22, 22 ಅಂತಂದ್ರೆ ಇದು ಕೂಡ ಐಸೋಸ್ಕೆಲಿಸ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಹೌದಲ್ವಾ. ಇದು ಜನರಲ್, ಎಲ್ಲಾ ಟ್ರಯಾಂಗಲ್ನು ಸೇರ್ಸ್. ಓಕೆನಾ. ನೆಕ್ಸ್ಟ್, ಅಕ್ಯೂಟ್ ಆಂಗಲ್ಡ್ ಟ್ರಯಾಂಗಲ್. ಸೊ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಏನಾಗಿರ್ಬೇಕು, ಥರ್ಡ್ ಸೈಡ್ ಶುಡ್ ಬಿ ಲೆಸ್ ದನ್ ಸಮ್ ಆಫ್ ಅದರ್ ಟು ಸೈಡ್ಸ್. ಉಳಿದಿರೋ ಎರಡೂ ಸೈಡ್ ಸಮ್ಗಿಂತ ಥರ್ಡ್ ಸೈಡ್ ಕಡಿಮೆ ಇರಬೇಕು. ಓಕೆನಾ. ಇನ್ನೊಂದು ಕಂಡೀಷನ್ ಏನಿದೆ, ಆ ಎರಡೂ ಸೈಡ್ ನ ಸ್ಕ್ವೇರ್ ಮಾಡಿ ಸಮ್ ಮಾಡಿದಾಗ್ಲೂ ಥರ್ಡ್ ಸೈಡ್ ಸ್ಕ್ವೇರ್ ಕಡಿಮೆ ಇರಬೇಕು.
ಈಗ ಟ್ರಯಾಂಗಲ್ ಎ ಬಿ ಸಿ ಇದೆ, ಓಕೆನಾ. ಎ ಬಿ ಸಿ ಅಂತಂದ್ರೆ ನಾನೀಗ ಎ ಪ್ಲಸ್ ಬಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದ್ರೆ ಸಮ್ ಆಫ್ ಎ ಪ್ಲಸ್ ಬಿ, ಸಮ್ ಆಫ್ ಎ ಬಿ ಶುಡ್ ಬಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್, ಓಕೆನಾ. ಎ ಮತ್ತೆ ಬಿದು ಸಮ್ ಏನಿದೆ ಅದು ಇನ್ನೊಂದ್ ಸೈಡ್ ಗಿಂತ ಜಾಸ್ತಿ ಇರ್ಬೇಕು. ಮತ್ತೆ ಸ್ಕ್ವೇರ್ ಕೂಡ, ಅದನ್ನ ನಾನೇನ್ ಸ್ಕ್ವೇರ್ ಮಾಡಿ ಸಮ್ ಮಾಡಿರ್ತೀನಲ್ವಾ ಅದು ಕೂಡ ಜಾಸ್ತಿ ಇರ್ಬೇಕು. ಈ ಎರಡೂ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಮಾತ್ರ ಅದು ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಆಗಿರಕ್ಕೆ ಸಾಧ್ಯ, ಓಕೆನಾ. ನೋಡೋಣ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ 3 sides ಆಫ್ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಸೊ ಯಾವ್ದಾಗಿರ್ಬೋದು, ಎರಡು ಕಂಡೀಷನ್ ಹೇಳಿದೇನಲ್ವಾ. ಫಸ್ಟ್ ಸೈಡ್ ನೀವಿಲ್ಲಿ ಮೂರಕ್ಕೂ ಚೆಕ್ ಮಾಡ್ಬೇಕು ಅಂತೇನಿಲ್ಲ, ಹೈಯೆಸ್ಟ್ ಗ್ರೇಟರ್ ಸೈಡ್ ಯಾವ್ದಿರುತ್ತಲ್ವಾ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಏನಾಗುತ್ತೆ, 3 + 2 is greater than 4. ಹೌದು, 5 is greater than 4. ಇದು ಆಗಬಹುದು, ಯಾಕಂದ್ರೆ ಎರಡು ಕಂಡೀಷನ್ ಇದೆ ನಂಗೆ, ಸ್ಕ್ವೇರ್ ಮತ್ತೆ ಸೈಡ್ ಎರಡು, ಓಕೆನಾ. ಇಲ್ಲಿ ಗ್ರೇಟರ್ ಸೈಡ್ ಯಾವುದು 3. 1 + 2 is not greater than 3. This is 1 + 2 = 3 ಆಗೋಯ್ತು. ಸೊ ಇದು ಆಗಲ್ಲ, ಇದು ಆಪ್ಷನ್ ಎಲಿಮಿನೇಷನ್, ಓಕೆನಾ. ಇಲ್ಲಿ ಗ್ರೇಟರ್ ಯಾವ್ದಿದೆ 8. ಸೊ 4 + 7 ಶುಡ್ ಬಿ ಗ್ರೇಟರ್ ದನ್ 8. ಇಲ್ಲಿ ಇದು ಮೂರು ಕಂಡೀಷನ್ ನ ಸಾಲ್ವ್ ಸ್ಯಾಟಿಸ್ಫೈ ಮಾಡಬೇಕು. 2 + 4 ಶುಡ್ ಬಿ ಗ್ರೇಟರ್ ದನ್ 3. 2 + 3 ಶುಡ್ ಬಿ ಗ್ರೇಟರ್ ದನ್ 4. 4 + 3 ಶುಡ್ ಬಿ ಗ್ರೇಟರ್ ದನ್ 2. ಹೌದಾ. ಸೊ ನಾವ್ ಯಾವ್ದಾದ್ರು ಒಂದಕ್ಕೆ ಚೆಕ್ ಮಾಡ್ಬೇಕು, ನಮ್ಗೆ ಅಷ್ಟು ಟೈಮ್ ಇರಲ್ಲ ಎಕ್ಸಾಂಪಲ್ ಚೆಕ್ ಮಾಡಕ್ಕೆ, ಯಾವ್ದಾದ್ರು ಒಂದಕ್ಕೆ ಚೆಕ್ ಮಾಡ್ಬೇಕು. ಸೊ ಯಾವ್ದು ಈಸಿ ಆಗುತ್ತೆ, ಯಾವ್ದು ಸೈಡ್ ದೊಡ್ಡದಿರುತ್ತೋ ಅದಕ್ಕೆ ಸ್ಯಾಟಿಸ್ಫೈ ಮಾಡ್ತಿದೆ ಅಂದ್ರೆ ಚಿಕ್ಕ ಚಿಕ್ಕ ಸೈಡ್ ಅಂತ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಸೊ ನಾವು ಫಸ್ಟ್ ದೊಡ್ಡ ಸೈಡ್ ನ ಕನ್ಸಿಡರ್ ಮಾಡ್ಕೊಂಡು ಚೆಕ್ ಮಾಡ್ತೀವಿ, ಓಕೆನಾ. ಸೊ ಇದು ಹೋಯ್ತಲ್ವಾ ಆಪ್ಷನ್. ನೆಕ್ಸ್ಟ್ ಇಲ್ಲಿ 7 + 4 is 11 greater than 8. ಇದು ಆಗಿರಬಹುದು, ಓಕೆನಾ. ಇಲ್ಲಿ ಗ್ರೇಟರ್ ಯಾವುದು 15, ಯಾವ್ದಕ್ಕಿಂತ ಗ್ರೇಟರ್ ಆಗಿರ್ಬೇಕು, ಇದು 9 + 12 ಗಿಂತ ಗ್ರೇಟರ್ ಆಗಿರ್ಬೇಕು. 21 is greater than 15. ಇದು ಕೂಡ ಆಗಿರ್ಬೋದು. ಈಗ ಸ್ಕ್ವೇರ್ ಗೆ ಚೆಕ್ ಮಾಡ್ಬೇಕು, ಇದಕ್ಕೆ ಚೆಕ್ ಮಾಡಿ. 3 square is 9, 2 square is 4, should be greater than 4 square is 16. ಗ್ರೇಟರ್ ಇದೆಯಾ, 13 is greater than 16. ಸೊ ಇದೆ ನಿಮ್ಮ ಆನ್ಸರ್, ಓಕೆನಾ. ಇದ್ರಲ್ಲೂ ಬರುತ್ತೆ, ಇಲ್ಲೇನ್ ಬರುತ್ತೆ, 4 square is 16, 7 square is 49, should be greater than 64. ಆಗುತ್ತಾ, 65 ಬರ್ತಾ ಇದೆ. ಇಲ್ಲೇನ್ ಬರುತ್ತೆ, 81 + 144 ಎಷ್ಟಾಗುತ್ತೆ, 225 ಈಕ್ವಲ್ಸ್ ಟು 15 ಸ್ಕ್ವೇರ್ ಎಷ್ಟಿರುತ್ತೆ, 225. ಇಲ್ಲಿ ಈಕ್ವಲ್ ಬರ್ತಾ ಇದೆ, ಇಲ್ಲಿ ಗ್ರೇಟರ್ ಬರ್ತಾ ಇದೆ, ಇಲ್ಲಿ ಇದು ಗ್ರೇಟರ್ ಬರ್ತಾ ಇದೆ, ಹೌದಲ್ವಾ. ಸೊ ಯಾವ್ದು ಇದು ಗ್ರೇಟರ್ ಬಂದಿದೆ ಅಲ್ವಾ. ಸೊ ದಿಸ್ ಇಸ್ ಯುವರ್ ಆನ್ಸರ್, ಓಕೆನಾ. ಲೆಸ್ ಬಂದ್ರೆ ಏನು, ಈಕ್ವಲ್ ಬಂದ್ರೆ ಏನು ಅಂತ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಬರುತ್ತಲ್ವಾ ಆಗ ನೋಡೋಣ. ಅಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್. Sum of two acute angles of the triangle always less than the third angle. Obtuse angle ಅಲ್ಲಿ ಏನಾಗಿರುತ್ತೆ, ಇದು ಗ್ರೇಟರ್ ಇರುತ್ತೆ. ಇದ್ರ ಆಪೋಸಿಟ್ ಇರೋ ಲೆಂತ್ ದೊಡ್ಡದಿರುತ್ತೆ ನಮ್ಗೆ. ಇದು ಎರಡೂ ಲೆಂತ್ ಗಿಂತ ಈ ಲೆಂತ್ ಜಾಸ್ತಿ ಇರುತ್ತೆ, ಹೌದಾ. ಇದನ್ನ ಎ ಅಂತ ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಏನಾಗಿರುತ್ತೆ, ಸಮ್ ಆಫ್ ಟೂ ಅಕ್ಯೂಟ್ ಆಂಗಲ್ಸ್ ದಟ್ ಇಸ್ ಬಿ ಅಂಡ್ ಸಿ ಲೆಂತ್ ಏನಿದೆಯಲ್ವಾ ಇಸ್ ಆಲ್ವೇಸ್ ಲೆಸ್ ದನ್ ಥರ್ಡ್ ಸೈಡ್. ಇಲ್ಲಿ ಉಲ್ಟಾ ಆಗ್ಬೇಕು, ಓಕೆನಾ. ಅದೇ ಅಕ್ಯೂಟ್ ಆಂಗಲ್ ಏನಾಗ್ತಿತ್ತು, ಬಿ + ಸಿ ಶುಡ್ ಬಿ ಗ್ರೇಟರ್ ದನ್ ಎ. ಇದು ಅಕ್ಯೂಟ್ ಆಂಗಲ್. ಅಬ್ಟ್ಯೂಸ್ಡ್ ಆಂಗಲ್ ಅಂದ್ರೆ ಬಿ + ಸಿ ಶುಡ್ ಬಿ ಲೆಸ್ ದನ್ ಎ. ಈ ಅಬ್ಟ್ಯೂಸ್ಡ್ ಆಂಗಲ್ ಇರುತ್ತಲ್ವಾ, ಇದ್ರ ಆಪೋಸಿಟ್ ಇರೋ ಸೈಡು ಉಳಿದಿರೋ ಎರಡು ಸೈಡ್ ಸಮ್ಗಿಂತ ಕಡಿಮೆ ಇರಬೇಕು, ಜಾಸ್ತಿ ಇರಬೇಕು. ಈ ಸೈಡ್ ಜಾಸ್ತಿ ಇರಬೇಕು, ಓಕೆನಾ. ಇನ್ನೊಂದೇನು, ಸ್ಕ್ವೇರ್ ಅಷ್ಟೇ, AB² + BC² ಶುಡ್ ಬಿ ಲೆಸ್ ದನ್ AC². ಈ ಎರಡು ಇರುತ್ತಲ್ವಾ, ಇದೆರಡನ್ನ ಸ್ಕ್ವೇರ್ ಮಾಡಿ ಸಮ್ ಮಾಡಿದ್ರು ಕೂಡ ಇದ್ರ ಸ್ಕ್ವೇರ್ಗೆ ಈಕ್ವಲ್ ಆಗಬಾರ್ದು, ಅದ್ರ ಸ್ಕ್ವೇರ್ಗಿಂತ ಕಡಿಮೆನೆ ಇರಬೇಕು, ಓಕೆನಾ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಮತ್ತೆ ಅಬ್ಟ್ಯೂಸ್ಡ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಎರಡೆರಡೆ ಕಂಡೀಷನ್ಸ್ ಇದೆ. ಒಂದು ಸಮ್ ಆಫ್ ಸೈಡ್ಸ್, ಇನ್ನೊಂದು ಸೈಡ್ಸ್ ನ ಸ್ಕ್ವೇರ್ ಮಾಡಿ ಸಮ್ ಮಾಡೋದು, ಓಕೆನಾ. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಗ್ರೇಟರ್ ಇರಬೇಕು, ಅದೇ ಅಬ್ಟ್ಯೂಸ್ಡ್ ಆಂಗಲ್ ಅಲ್ಲಿ ಸಮ್
ಲೆಸ್ಸರ್ ಇರಬೇಕು. ಹೌದಾ? ಸ್ಕ್ವೇರ್ ಕೂಡ ಅದೇ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಕೂಡ ಸ್ಕ್ವೇರ್ಸಿಗೆ ಅದೇ ಅಪ್ಲಿಕೇಬಲ್ ಆಗುತ್ತೆ. ಬಟ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬಂದಾಗ ನಿಮ್ಗೆ ಇನ್ನೂ ಜಾಸ್ತಿ ಕಂಡೀಷನ್ಸ್ ಇದೆ. ಓಕೆನಾ? ಅದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಥಿಯರಮ್ಸ್ ಬರುತ್ತೆ. ಓಕೆನಾ? ಅದನ್ನ ನಾವು ನಾಳೆ ನೋಡೋಣ. ಫಸ್ಟು ಇವತ್ತು ಏನೇನ್ ಮಾಡಿದೀನಿ ಅದನ್ನೆಲ್ಲ ನೀಟಾಗಿ ರಿವೈಸ್ ಮಾಡ್ಕೊಂಡು ನಾಳೆ ಕ್ಲಾಸಿಗೆ ಬನ್ನಿ. ಓಕೆನಾ? ಥ್ಯಾಂಕ್ ಯು.